ಈಗ ಚಿಂತನೆ ಅಂತ ಕರಿಬೇಕು ಅಥವಾ ಫೇಸ್ಬುಕ್ ಅಲ್ಲಿ ಏನೋ ನಿಮ್ಮ ಮೇಲೆ ಬರೀತಾರೆ? ದೇಶ ಅಂತ ಬಂದ್ರೆ ನಾನು ಮೊದಲು ಭಾರತೀಯ, ನಾಡು ಅಂತ ಬಂದ್ರೆ ನಾನು ಕನ್ನಡಿಗ. ನೀವು ಹಿಂದೂನ ಮುಸ್ಲಿಂನ? ಈ ಧರ್ಮ ಕರ್ಮಗಳ ಹಂಗಲು ಬದುಕಬಾರದು ಅಂತ ಅಲ್ಲ, ಕರ್ಮಗಳ ಹಂಗಲು ಬದುಕಬಾರದು ಅಂತ ಅಲ್ಲ. ನೀವು ಪೊಲಿಟಿಷಿಯನ್ ಆಗಕ್ಕೆ ಹೋಗ್ಬಿಡಿ, ಆಗ್ಬೇಕು. ನಾನು ಅಫಿಡೇವಿಟ್ ಮಾಡ್ಕೊಂಡಿದ್ದೀರಾ ನೀವು? 2008ರಲ್ಲಿ ಒಂದು ಅಫಿಡವಿಟ್ ಆಗಿದೆ. ಈ ಕಮೆಂಟ್ಗಳು, ಪೋಸ್ಟ್ಗಳು ಇದೆಲ್ಲ ಮುಂದುವರ್ಸ್ಕೊಳಕ್ಕೆ ಒಂದೇ ಸಲ ಶೂಟ್ ಮಾಡಿ. ಅದು ನಿನ್ನ ಅಭಿಪ್ರಾಯ ಸರ್. ನರೇಂದ್ರ ಮೋದಿ ನಾನು ಹೆಸರು ಇಟ್ಕೋಬೋದು ಸರ್. ನಾಳೆ ಅಪ್ಪನ ಹೆಸರು ಬದಲಾಯಿಸಿದ್ರ, ಮತ್ತೆ ನಿಮ್ಮ ಹೆಸರು ಬದಲಾಯಿಸಿದ್ರ? ರಾಚಿಂತನ್ ಮುಸ್ಲಿಮಾ ಅನ್ನೋ ಪ್ರಶ್ನೆಗೆ ನನ್ನ ಉತ್ತರ, ನಾನು ಹಿಂದೂ ಅಲ್ಲ. ನೀವುಗಳು ಒಂದೆರಡು ಅತಿರೇಕ ಮಾಡ್ಕೊಂಡು ಅಜ್ಞಾತವಾಸಿಗಳಾಗಿದ್ದೀವಿ ಅಂತಾನು ಬರ್ಕೊಂಡ್ರಿ. ನನ್ನ ಜಾತಿ ಧರ್ಮ, ನನ್ನ ಐಡೆಂಟಿಟಿಯನ್ನ ಕಾನೂನಲ್ಲಿ ಅದ್ರ ಬಗ್ಗೆ ಆ ಸ್ಟಡಿ ನನಗಿದೆ, ಇವಕ್ಕಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಮಾತಾಡ್ತಾರೆ, ಹೇಳೋ ಒಪ್ಕೊಳ್ಳೋ. ಹೂ ಆರ್ ಯು? ಸೊ ನೀವು ಇದ್ರ ಮೇಲೆ ಕಾನೂನು ಕ್ರಮ ಯಾಕೆ ಜರುಗಿಸ್ತಾ ಇಲ್ಲ? ಅದು ನನಗೆ ಸಂಬಂಧಪಟ್ಟಿಲ್ಲ. ನನಗೆ ಮುಸ್ಲಿಂ ಐಡೆಂಟಿಟಿನೇ ವೆರಿ ಮಚ್ ಇಂಟ್ರೆಸ್ಟ್ ಅಂತ ನನಗೆ ಅನ್ಸಿದ್ರೆ, ಇರೋದನ್ನ ರವೂಫ್ ಚಿಂತನ್ ಆಗಿನೇ ನಾನು ಆ ಕಡೆ ಕಳಿಬಿಡ್ತೀನಿ. ನಿಮ್ಮ ಸಂಪೂರ್ಣ ಹೆಸರು ರಾಚಿಂತನ್ ಅಂತಾನೆ ಇರೋದು ಇವಾಗ ಪ್ಯಾನ್ ಕಾರ್ಡ್ ಎಲ್ಲ ಆಗ್ಲಿ ಎಲ್ಲ ಕಡೆ. ನಮಸ್ಕಾರ ಚಿಂತನ್ ಅವರೇ. ನಮಸ್ಕಾರ. ಈಗ ಚಿಂತನ್ ಅಂತ ಕರಿಬೇಕು ಅಥವಾ ಫೇಸ್ಬುಕ್ ಅಲ್ಲಿ ಏನೋ ನಿಮ್ಮ ಮೇಲೆ ಬರಿತಾ ಇದಾರಲ್ಲ ಆ ತರ ಕರಿಬೇಕು? ಮೊಹಿದ್ದೀನ್ ರವೂಪ ಬರ್ತಾ ಇದೆ. ನೀವು ಹೆಂಗ್ ಬೇಕಾದ್ರೆ ಕರಿಬಹುದು. ನೀವು ಹಿಂದೂನ ಮುಸ್ಲಿಂನ? ಮೊದಲು ಮಾನವನಾಗು ಮನುಷ್ಯ. ಅಲ್ಲ, ಅದ್ ಬಿಟ್ಬಿಡಿ. ಇವಾಗ ನಾನು ಕೇಳ್ತಾ ಇರೋದು ಸ್ಪೆಸಿಫಿಕ್ ಆಗಿ ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ ಇದೆಯಲ್ಲ, ಈ ಸೋಷಿಯಲ್ ಮೀಡಿಯಾ ಆಕ್ಚುಲಿ ಬಂದಿದ್ದೇ ಬೇರೆ ಉಪಯೋಗಕ್ಕೆ, ಅಂದ್ರೆ ಜನಗಳಿಗೆ ಎಲ್ಲಿ ಮೀಡಿಯಾ ಥ್ರೂ ತಲುಪಕ್ಕಾಗಲ್ಲ, ಅದಕ್ಕೋಸ್ಕರ ಸೋಷಿಯಲ್ ಮೀಡಿಯಾ ಮಾಡಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಅದೆಲ್ಲ ತುಂಬಾ ಏನಂತ ಅಂದ್ರೆ ಬೇರೆ ಬೇರೆ ತರಕ್ಕೆ ಯೂಸ್ ಮಾಡ್ಕೊಂತ ಇದ್ದಾರೆ. ಒಳ್ಳೆದಕ್ಕೂ ಬಳಕೆ ಆಗ್ತಿದೆ, ಕೆಟ್ಟದಕ್ಕೂ ಬಳಕೆ ಆಗ್ತಿದೆ. ನಾನು ಯಾವತ್ತೂ ಕೂಡ ಈ ಧರ್ಮ ಕರ್ಮಗಳ ಹಂಗಲು ಬದುಕಬಾರದು ಅಂತ ಅಲ್ಲ, ಅಥವಾ ಧರ್ಮ ಜಾತಿಗಳನ್ನು ಬಚ್ಚಿಟ್ಟು ನಾನು ಏನೋ ಒಂದು ದುರುದ್ದೇಶವನ್ನು ಮಾಡಬೇಕಂತ ಏನೂ ಇಲ್ಲ. ನಮಗೆ ಈ ಧರ್ಮಗಳ ಸಂಘರ್ಷ, ಧರ್ಮದ ಆಚರಣೆ ಇದೆಲ್ಲದರ ಆಚೆ ನಿಂತು ನಾನು ನಂಬಿಕೆ ಇಟ್ಟಂತಹ ಒಂದು ತತ್ವ, ವಿಶ್ವಮಾನವ ತತ್ವ. ಆ ತತ್ವ ಒಂದು ಮಾತು ಹೇಳುತ್ತೆ, ನಾವು ಹುಟ್ಟುತ್ತಾ ವಿಶ್ವಮಾನವರಾಗಿ ಹುಟ್ಟುತ್ತೇವೆ, ಬೆಳ್ತಾ ನಾವು ಅದನ್ನು ಜಾತಿ ಧರ್ಮದ ಸಂಕೋಲನದಿಂದ ಬಂಧಿಸಿ ಅಲ್ಪ ಮಾನವರನ್ನಾಗಿ ಮಾಡ್ತೇವೆ ಅಂತ. ನನಗೆ ಆ ತತ್ವದಲ್ಲಿ ನಂಬಿಕೆ ಇದೆ. ತೀರ್ಥಹಳ್ಳಿಯವನು ನಾನು. ಅಲ್ಲ, ತೀರ್ಥಹಳ್ಳಿ ಅಂದ ತಕ್ಷಣ ತೀರ್ಥಹಳ್ಳಿ ಅಂದ ತಕ್ಷಣ ಕುವೆಂಪು ಹುಟ್ಟಿದರೆ ಆ ಕಾರಣಕ್ಕೆ ನಾನು ವಿಶ್ವಮಾನವ ಆಗ್ತೀನಿ ಅಂತಲ್ಲ. ಅದೊಂದು ತತ್ವ. ಆ ತತ್ವವನ್ನು ಇವತ್ತು ಫಾಲೋ ಮಾಡ್ತಿರೋಂಥ ಬಹಳಷ್ಟು ಜನ ಇದ್ದಾರೆ. ಹೌದು, ಈಗ ನಾನೊಬ್ಬ ಮುಸ್ಲಿಂ ಅಂತಾನೆ. ಓಕೆ, ಅಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ಯಾಕೆಂದ್ರೆ ಡೈರೆಕ್ಟ್ ಆಗಿ ನಮ್ಗೆ ನನ್ನ ಫ್ರೆಂಡ್ ಆಗಿ ನಾನು ಕೇಳ್ತಾ ಇರೋದು, ಯಾಕೆಂತಂದ್ರೆ ನಮಗೂ ಹರ್ಟ್ ಆಗುತ್ತೆ. ಏನಕ್ಕೆ ಹರ್ಟ್ ಆಗುತ್ತೆ ಅಂದ್ರೆ, ಇವ್ರು ನಮ್ಮ ಹತ್ರ ಒಂದು ಹೇಳ್ತಾರೆ, ಇವ್ರು ಬೇರೆ ಬೇರೆ ಏನೇನೋ ಮಾತಾಡ್ತಾರೆ. ಒಂದು ಹರ್ಟ್ ಬಿಟ್ಬಿಡಿ, ಅದು ಸಪ್ರೇಟ್, ಅದು ಬಿಟ್ವೀನ್ ಯು ಅಂಡ್ ಮೀ. ಓಕೆ, ಎಂಡ್ ಆಫ್ ದಿ ಡೇ ನಾನು ಅದನ್ನು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಆಮೇಲೆ ಫಸ್ಟ್ ಆಫ್ ಆಲ್ ನಾನು ಯಾರನ್ನೂ ನೀನ್ ಯಾವ ಜಾತಿ ಅಂತ ಕೇಳಿದವನಲ್ಲ. ಅದು ನಮಗೂ ಇಂಟ್ರೆಸ್ಟ್, ನನಗೆ ಇಂಟ್ರೆಸ್ಟ್ ಇಲ್ಲ. ಫಸ್ಟ್ ಆಫ್ ಆಲ್ ನೀವು ಯಾವ ಜಾತಿ ಆಗಿದ್ರೇನು, ನಿಮ್ಮ ಹತ್ರ ವಿಷಯ ಇದೆಯಾ, ಬುದ್ಧಿವಂತ ಇದಾನ, ಏನೋ ಮಾತಾಡ್ತಾನ, ಜನಗಳಿಗೆ ನಾಲ್ಕು ಹೆಲ್ಪ್ ಆಗುತ್ತೆ ಅವ್ನ ಮಾತಿಂದ, ಅಷ್ಟೇನೆ ನಮ್ಗೆ ಇರೋದು. ಓಕೆ, ಎಸ್ಪೆಷಲಿ ಪ್ರತಿಧ್ವನಿಗೆ ಇಲ್ಲಿ ಯಾರನ್ನ ಕರ್ಕೊಂಡ್ಬಿಟ್ಟು ಏನೋ ಮಾಡೋದಕ್ಕೆ, ಏನೋ ತೇಪೆ ಹಾಕೋ ಕೆಲಸ ಏನ್ ಮಾಡ್ತಾ ಇಲ್ಲ. ನಿಮ್ಮ ಬಗ್ಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರೋದು, ಪ್ಯಾನ್ ಕಾರ್ಡ್ ಬರ್ತಾ ಇದ್ದೆ, ಅದ್ರಲ್ಲೇನೋ ಮುಸ್ಲಿಂ ಹೆಸರಿದ್ರೆ ನೀವು ಹೆಸರು ಚೇಂಜ್ ಮಾಡ್ಬಿಟ್ಟಿದ್ರ. ನಿಮ್ ತಂದೆ ಮುಸ್ಲಿಂ ಅಲ್ಲ, ಹಿಂದೂ ಹೆಸರು. ಮುಸ್ಲಿಂ ಹೆಸರು ಇರೋದನ್ನ ಒರಿಜಿನಲ್ ಅಂತ ಹೇಳ್ತಾ ಇದಾರೆ. ಆಮೇಲೆ ನಿಮ್ ತಂದೆ ಹೆಸರು ಚೇಂಜ್ ಮಾಡಿದಿರ ಅಂತ ಅಂದ್ಬಿಟ್ಟು ನಿಮ್ ಪೇಜ್ ಅಲ್ಲೂ ಅಫಿಡವಿಟ್ ನಾನೇ ಶೇರ್ ಮಾಡಿದೆ. ನಿಮ್ ಪೇಜ್ ಅಲ್ಲೂ ನಾನು ಶೇರ್ ಮಾಡಿದೆ. ನಾನು ಮಾಡಬಾರ್ದು ಅವೆಲ್ಲ, ಒಂದಿಷ್ಟು ಜನಕ್ಕೆಲ್ಲ ಪ್ರಚಾರ ಆಗ್ತದೆ. ಆದ್ರೂ ಕೂಡ ಇರ್ಲಿ, ಒಂದು ಹಂತವನ್ನ ಮೀರಿ ಈ ದೇಶದ ಮೂಲಭೂತ ಹಕ್ಕು ಅನ್ನೋದೊಂದಿದೆಯಲ್ಲ ಸರ್, ಒಂದು ಸಂವಿಧಾನದ ಪೀಠಿಕೆ ಅಂತಿದೆ. ಆ ಪೀಠಿಕೆಯ ಮೂಲಭೂತ ಹಕ್ಕಿನ ಅಂಶಗಳನ್ನ ಅರ್ಥೈಸಿಕೊಳ್ಳದೆ ಆಯ್ತು. ಮೊಟ್ಟ ಮೊದಲನೇದಾಗಿ ನನ್ನ ಆರಾಧನೆ, ನನ್ನ ಧರ್ಮ, ಜಾತಿ, ನಾನು ಮೂರನೇ ವ್ಯಕ್ತಿ ಯಾಕೆ ಹೇಳಬೇಕು? ಅಷ್ಟು ಸ್ವಾತಂತ್ರ್ಯ ನನ್ನ ದೇಶದ ಕಾನೂನು ಕೊಟ್ಟಿದೆ. ಆಯ್ತು, ಕ್ಯಾಶುವಲ್ ಆಗಿ ಮಾತಾಡೋಣ. ರಾಚಿಂತನ್ ಈಗ ಫಸ್ಟ್ ರಾಚಿಂತನೆ ಎಲ್ಲ ಕಡೆ ಫೋಕಸ್ ಆಗಿರೋ. ರಾಚಿಂತನ್ ಹೆಸರಲ್ಲೇ ಗುರುತಿಸ್ಕೊಂಡಿದ್ದು, ರಾಚಿಂತನ್ ಅಂತಾನೆ ಕರೆಯುತ್ತೆ ಸೊಸೈಟಿ ಅಲ್ವಾ. ರಾಚಿಂತನ್ ಅನ್ನುವಂಥ ಬ್ರ್ಯಾಂಡ್ ಆಗಿದೆ. ಓಕೆ,
ನೀವು ಒಂದು ಪ್ರಶ್ನೆ ಕೇಳಿದ್ರಿ, ನೀವು ಹಿಂದೂನಾ ಮುಸ್ಲಿಮಾ ಅಂತ. ಹೌದು. ಓಕೆ, ನಾನು ಎಲ್ಲಾದ್ರೂ ನಾನು ಹಿಂದೂ ಅಂತ ಹೇಳ್ಕೊಂಡಿದ್ದೇನಾ? ಅಲ್ಲಲ್ಲ, ಇಲ್ಲಿ ನಾನು ಅದಕ್ಕೆ ಹೇಳ್ತಾ ಇರೋದು ನಿಮ್ಗೆ, ಅದನ್ನು ನಾನು ಹೇಳಿದೆ. ನೀವು ಯಾವ ಜಾತಿ ಮುಸ್ಲಿಮಾ, ನೀವು ಯಾವ ಜಾತಿ ಅನ್ನೋದು ಅವಶ್ಯಕತೆ ನನಗಿಲ್ಲ, ಎಕ್ಸ್ಪೆಷಲಿ ಪ್ರತಿಧ್ವನಿಗಿಲ್ಲ. ನಾನು ಕೇಳ್ತಾ ಇರೋದು ಇಲ್ಲಿ ನಿಮ್ಮ ಈ ಸೋಷಿಯಲ್ ಮೀಡಿಯಾ ಹೋರಾಟಗಳಿದೆಯಲ್ಲ, ಹೋರಾಟಗಳು ನಿಮ್ಮ ವೈಯಕ್ತಿಕವಾಗಿ ಏನೋ ತೇಜವಧೆ, ನೀವು ಅವ್ರನ್ನ ತೇಜವಧೆ ಮಾಡ್ತಾ ಇದ್ದೀರೋ, ಅವ್ರು ನಿಮ್ಮನ್ನ ತೇಜವಧೆ ಮಾಡ್ತಾ ಇದ್ದೀರೋ, ಅದು ಓಕೆ. ಸೊ ಅದ್ರ ಬಗ್ಗೆ ನಾನು ಮಾತ್ರ ಮಾತಾಡ್ತಾ ಇರೋದು. ಈಗ ನಿಮ್ಗೆ ಹಿಂದೂನ ಮುಸ್ಲಿಂ ಅಂತ ಕೇಳಿದೆ, ಅದೇ ಕ್ವಶನ್ ಕಾರಣಕ್ಕೋಸ್ಕರ. ಒಂದು ನೆರೆಟಿವ್ ಸರ್, ಒಂದು ನೆರೆಟಿವ್, ನಿಮ್ಮನ್ನ ಹಿಂದೂ ವಿರೋಧಿ ಅಂತ ಬಿಂಬಿಸುವಂತ ನೆರೆಟಿವ್. ನೀವು ಪೋಸ್ಟ್ಗಳನ್ನು ಕ್ರಿಯೇಟ್ ಮಾಡ್ತೀರಾ, ಇವನೊಬ್ಬ ಹಿಂದೂ ಹೆಸರನ್ನು ಇಟ್ಟುಕೊಂಡು ಹಿಂದೂಗಳನ್ನು ವಿರೋಧಿಸ್ತಾನೆ ಅನ್ನೋದು ನೆರೆಟಿವ್. ಮೊಟ್ಟ ಮೊದಲಿಗೆ ಚಿಂತನೆ ಹಿಂದೂ ಹೆಸರಾಗ್ತದ? ಚಿಂತನ್ ಶೆಟ್ಟಿ, ಚಿಂತನ್ ಗೌಡ, ಚಿಂತನ್ ಭಟ್ಟ, ಚಿಂತನ್ ಪೂಜಾರಿ, 108 ಜಾತಿಗಳು, 108 ಕತೆಗಳು ಎಲ್ಲ ಇದಾವಲ್ಲ. ಎಲ್ಲಿಯಾದರೂ ನಾನೊಬ್ಬ ಮುಸಲ್ಮಾನ ಅಥವಾ ನಾನೊಬ್ಬ ಹಿಂದೂ ಎಲ್ಲಾದರೂ ಹೇಳ್ಕೊಂಡಿದ್ದೀನ? ಹೇಳಬೇಕು ಅಂತ ಅನಿಸಿದ್ರೆ ಅದು ನನ್ನ ಸ್ವಂತದ್ದು. ನಾನೊಬ್ಬ ಮುಸ್ಲಿಂ ಕಂಡ್ರೋ ಏನ್ರೋ ಹೇಳಬೇಕು ಅಂತ ನನಗೆ ಅನಿಸಿದ್ರೆ ಅದು ನನ್ನ ಸ್ವಂತದ್ದು. ಆಮೇಲೆ ನನಗೆ ವೇದಿಕೆ ಸಿಕ್ಕಿದ್ದು, ಈಗ ನನ್ನ ಸ್ನೇಹಿತ ಪ್ರಶಾಂತ್ ಅಂತಿದ್ದಾನೆ, ನನ್ನ ಸ್ನೇಹಿತ ಡ್ಯಾನಿಯಲ್ ಅಂತ ಒಬ್ಬರಿದ್ದಾರೆ, ಬೇಡ ಇನ್ನೊಬ್ರು ಯಾರೋ ಒಬ್ಬ ಡೇವಿಡ್ ಅಂತಲೇ ಇಟ್ಕೊಳ್ಳಿ. ಈ ಡೇವಿಡ್ಗಾಗಲೇ ಪ್ರಶಾಂತಂಗಾಗಲೇ ಯಾಕೆ ವೇದಿಕೆಗಳು ಸಿಗಲ್ಲ ಭಾಷಣಕ್ಕೆ? ಚಿಂತನ್ ಅಂತ ಹೆಸರು ಇದ್ದ ಕೂಡಲೇ ಈತನ ಒಳಗಡೆ ಆಲೋಚನೆಗಳು ಆಟೋಮೆಟಿಕ್ ಆಗಿ ತುಂಬಿ ಆತನ ಪ್ರತಿಭೆ ಪ್ರದರ್ಶನ ಆಗ್ತಾ ಇದೆಯಾ? ಆ ಪ್ರತಿಭೆ, ಆ ಭಾಷಣ, ಆ ಸ್ಕಿಲ್ಲು, ಆ ರೈಟಿಂಗು ಅದು ನಂದು, ನನ್ನ ಧರ್ಮ, ನನ್ನ ಜಾತಿ, ನಾನು ಹೇಳಬೇಕು, ನನಗೆ ಈ ಕ್ಷಣಕ್ಕೆ ನಿಮ್ಮ ಮುಂದೆ, ನಿಮ್ಮ ಕ್ಯಾಮ್ರದ ಮುಂದೆ ನಮಾಜ್ ಮಾಡಬೇಕು ಅಂತ ಅನ್ನಿಸ್ತು ಮಾಡಿ. ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ, ನನಗೆ ಅದು ಗೊತ್ತು ಅಂತ ಇಟ್ಕೊಳ್ಳಿ, ಮಾಡ್ತೀನಿ. ನನಗೆ ಪೂಜೆ ಮಾಡಬೇಕು ಅನಿಸ್ತು, ಮಾಡಿದ್ದಾರೆ. ನಮಗೆ ಸಿದ್ಧಾರೂಢರೇ ಇಲ್ಲದೆ ಶಿಶುನಾಳ ಶರೀಫರು ಫುಲ್ಫಿಲ್ ಆಗೋದಿಲ್ಲ. ಇಬ್ರಾಹಿಂ ಸುತಾರನ್ನು ನೋಡ್ಕೊಂಡು ಬಂದಿದ್ದೀವಿ. ನಿಮಗೆ ಕಬೀರಾನಂದ, ಅನ್ವಾರಾನಂದ ಇದನ್ನು ನಾವು ದಗ್ಸ್ಕೊಂಡು ಬಂದಿದ್ದೀವಿ. ಒಬ್ಬ ದಿಲೀಪ್ ಕುಮಾರ್ನ ಹೊತ್ತಿ ಮೆರೆಸಿದ್ದೀವಿ. ಮಧುಬಾಲ ಮೀನಾ ಕುಮಾರಿ ಅವರ ಅಭಿಮಾನಿಗಳು ಆಗಿದ್ದೀವಿ. ಆಮೇಲೆ ನೀವುಗಳು ಏನಿವತ್ತು ಹಿಂದುತ್ವ ಅಂತ ಹೇಳ್ಬಿಟ್ಟು ನಿನ್ನ ಐಡೆಂಟಿಟಿ ಹೇಳು, ನಿಂದು ಹೇಳು ಅಂತ ಹೇಳ್ಬಿಟ್ಟು ನಿಮಗೇನು ಉತ್ತರ ಕೊಡ್ಬೇಕಂತೇನಿಲ್ಲ. ನನಗೆ ಕೊಟ್ಟಂಥ ಫಂಡಮೆಂಟಲ್ ರೈಟ್ಸು ನನ್ನ ಕಾನ್ಸ್ಟಿಟ್ಯೂಷನ್. ನೀವು ಬಲವಾಗಿ ಕೇಳೋದಕ್ಕೆ ನಾನೇನು ಹೇಳಲ್ಲ. ನೀವು ಯಾರಪ್ಪ, ನೀವು ಯಾವ ಪುಟಗೋಸಿಗಳು ಎಲ್ಲಿ ಕೇಳಿ ಅವರಿಗೆ ನೀವು ಯಾರು ಅಂತ ಹೇಳಿ, ನೀವು ನನ್ನ ಎದೆ ಮೇಲೆ ಕೂತ್ಕೊಂಡು ನೀನು ಹೇಳು ಅಂತ ಚುಚ್ಚೋದಕ್ಕೆ ಹೇಳಲ್ಲ ನಾನು. ಕೇಳದೇ ಇದ್ರೆ ಇಲ್ಲ ಅಂದ್ರೆ ಬಹುಶಃ ನಾರ್ಮಲ್ ಕೇಳಿದ್ರೆ ನಿನ್ ಜಾತಿ ಯಾವ್ದಪ್ಪ ಅಂತ ಹೇಳ್ಬಿಡ್ತಾ ಇದ್ರು. ನಾನೆಲ್ಲೂ ಕೂಡ ನನಗೆ ಅದು ಜಾತಿ ಬಗ್ಗೆ ಆಸಕ್ತಿನೇ ಇಲ್ವಲ್ಲ. ಅಲ್ಲ, ಜಾತಿ ತಾರತಮ್ಯ, ಈ ಜಾತಿ ಭೇದ, ಈ ಜಾತಿ ವ್ಯವಸ್ಥೆ, ಜಾತಿ ಹುಟ್ಟಿದೆ ಅವಾಗ, ಈ ತರ ಜಾತಿ ಹುಟ್ಟಿದೆ ಅವಾಗ. ಮನುಷ್ಯ ಹುಟ್ಟದ ಮೇಲೆ ಏನಾಗ್ತದೆ? ಅಲ್ಲಲ್ಲ, ಅದು ಬಿಟ್ಬಿಡಿ, ಅದು ಬಿಡ್ತು. ಅದಾದ್ಮೇಲೆ ಈಗ ಹೊಸ ಜಾತಿ ಹುಟ್ಕೊಂತಲ್ಲ, ಯಾವುದು? ಈ ಜಾತಿಗಳ ಬಗ್ಗೆ ಇವನ್ ಯಾವ ಜಾತಿ ಅಂದ್ಬಿಟ್ಟು ಒಂದು ಕಂಪ್ಯಾರಿಸನ್ ಮಾಡೋದು. ಎಲ್ಲ ಹುಟ್ಟುತ್ತೆ, ಹಿಂದೂ ಮುಸ್ಲಿಂ ಈ ತರ ಬಂತಲ್ಲ, ಇದು ಯಾವಾಗ ಹುಟ್ಟಿದ್ದು? ನೀವು ನಿಮ್ಮ ಮನೆಗೆ ಒಬ್ಬ ಮುಸ್ಲಿಂ ಶ್ರೀಮಂತ ಅಳಿಯ ಬಂದಾಗ ನಿಮಗೆ ಆತನ ಧರ್ಮ, ಆತ ಜಾತಿ, ನೀವು ಅದನ್ನ ಕೇಳಕ್ ರೈಟ್ಸ್ ಇಲ್ಲ ನಿಮ್ಗೆ. ಅದು ಅವ್ರ ಸ್ವಂತನೇ. ನೋ ನೀವು ಅದನ್ನ ಕೇಳಕ್ ರೈಟ್ಸ್ ಇಲ್ಲ. ನೀವು ಅವ್ರದ್ದು ಬೇರೆ. ನೀವು ಪೊಲಿಟಿಷಿಯನ್ ಆಗಕ್ ಹೋಗ್ಬಿಡಿ. ಆಗ್ಬೇಕು ನಾನು. ಇಲ್ಲ ಪೊಲಿಟಿಷಿಯನ್ ಆಗಕ್ ಹೋಗ್ಬಿಡಿ. ನಿಮಗೆ ಭಾಷಣ ಮಾಡೋದಕ್ಕೆ ಮಾತ್ರ ನನ್ನ ಗುರಿನೇ ಅಲ್ಲಲ್ಲ. ನೀವು ಭಾಷಣ ಮಾಡೋದಕ್ಕೆ ಮಾತ್ರ, ಆಮೇಲೆ ನಿಮ್ಮ ತಲೆ ಒಳಗಡೆ ಏನಿರುತ್ತಲ್ಲ ಹಿಂದೂ ವಿರೋಧಿ ಚಟುವಟಿಕೆಗಳನ್ನ ಮಾಡೋದಕ್ಕೆ ಮಾತ್ರ ನೀವು ಬಳಸ್ಕೊಂತ ಇದ್ದೀರಾ ಅಂತ. ಅದು ನಿನ್ನ ಅಭಿಪ್ರಾಯ. ನೀವು ಪೋಸ್ಟರ್ನ ಕ್ರಿಯೇಟ್ ಮಾಡಿ ಇವ್ನು ಹಿಂದೂ ವಿರೋಧಿ, ಪ್ರಕಾಶ್ ರಾಜ್ ಹಿಂದೂ ವಿರೋಧಿ. ನಿಮ್ಮದು ಪೋಸ್ಟರ್ ಸರ್ 1450 ವಿಡಿಯೋ ಮಾಡಿದ್ದೀನಿ. 1450 ವಿಡಿಯೋದಲ್ಲಿ ನಿಮಗೆ ಒಂದೇ ಒಂದು ಹಿಂದೂ ವಿರೋಧದ ಒಂದು ಲೈನ್ ಸಿಗಲ್ವಾ? ಅಥವಾ 16,000 ನನ್ನ ಲೇಖನ ಬರೆದಿದ್ದೀನಿ, ನಿಮಗೆ ಒಂದೇ ಒಂದು ಹಿಂದೂ ವಿರೋಧದ ಲೈನ್ ಸಿಕ್ಕಿಲ್ವಾ? ಅದನ್ನು ಹಾಕ್ಬಿಟ್ಟು ನೋಡ್ರಪ್ಪ ಇವನು ಹಿಂದೂ ವಿರೋಧದ ವಿಡಿಯೋ ಇದೆ, ಹಿಂದೂ ವಿರೋಧದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಅದನ್ನಲ್ವಾ ನೀವು ಫೋಕಸ್ ಮಾಡಬೇಕಾಗಿದ್ದು? ಅದರ ಆಧಾರದಲ್ಲಿ ನೀವು ಕಂಪ್ಲೇಂಟ್ ಕೊಡಬೇಕಲ್ಲ. ಇವನು ಏನೋ ಅಫಿಡವಿಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಅಪ್ಪನ ಹೆಸರು ಚೇಂಜ್ ಮಾಡಿದ್ದಾನೆ, ಇನ್ನೊಂದು ಹೆಸರು ಚೇಂಜ್ ಮಾಡಿದ್ದಾನೆ. ಅಫಿಡವಿಟ್ ಮಾಡ್ಕೊಂಡಿದ್ದೀರ ನೀವು? 2008ರಲ್ಲಿ ಒಂದು ಅಫಿಡವಿಟ್ ಆಗಿದೆ. ಏನಕ್ಕೆ? ಅದು ನನ್ನ ಅಲ್ಲ, ನಾನು ಏನಕ್ಕೆ ಅಂತ ನಾನು ಕೇಳಬಾರ್ದು. ಏನಕ್ಕೆ ಕೇಳ್ತಾ ಇದ್ದೀನಿ ಅಂದ್ರೆ ಇಲ್ಲ, ನೀವು ಕೇಳ್ತಾ ಇದ್ದೀನಿ ಅಂತ ಅಂದ್ರೆ ವಿಷಯ ಇಷ್ಟೇ. ನೀವು ನಮ್ಮ ಸ್ನೇಹಿತರಿದ್ದೀರಿ, ಇಲ್ಲಿ ಕೇಳಿ. ನೀವು ಕೇಳಿದ್ದು ಸರಿ ಇದೆ,
ಅದಕ್ಕೆ ಉತ್ತರ ಕೊಟ್ಟನಲ್ಲ, ನನ್ನ ಇಷ್ಟ. ಅಲ್ಲ, ನಿಮ್ಮ ಇಷ್ಟ ಕರೆಕ್ಟ್. ಆಮೇಲೆ ನಾನು ನನ್ನ ಕಾನೂನು ಇಲ್ಲಿ ಯಾರಿಗೂ ಆನ್ಸರ್ ಮಾಡೋ ಅವಶ್ಯಕತೆ ಇಲ್ಲ, ಇಲ್ಲ. ಆದ್ರೂ ನಾವು ನೀವು ಆದ್ರೂ ಕೆಲವೊಬ್ರು ಕೇಳ್ತಾ ಆಯ್ತಪ್ಪ, ಈ ಕಮೆಂಟ್ಗಳು, ಪೋಸ್ಟ್ಗಳು ಇದೆಲ್ಲ ಮುಂದುವರ್ಸ್ಕೊಳಕ್ ಒಂದೇ ಸಲ ಶೂಟ್ ಮಾಡಿ ಅಂದ್ರೆ ಶೂಟ್ ಮಾಡಿ ಅಂತ ಅಂದ್ರೆ ಕ್ಲಾರಿಟಿ ಕೊಟ್ಟು ಬಿಸಾಕಿ. ಅಲ್ಲ, ನಾನು ಮಾತಾಡ್ತೀನಿ. ಇನ್ನೊಂದು 10 ನಿಮಿಷ ನಾವು ಮಾತಾಡ್ತೀವಿ, ಬರೋಣ. ಹೋಗ್ತಾ ಇದ್ದೀನಿ ನಾನು. ನಾನು ಮಾಡ್ಕೊಂಡೆ. ನನಗೆ ಯಾಕೋ ಆರ್ಟ್ ಸಂದರ್ಭದಲ್ಲಿ 2008 ಮೇ ಬಿ ಎಷ್ಟು ವರ್ಷದ ಹಿಂದೆ ಸರ್, ಅದು ಒಂದು 17-18 ವರ್ಷದ ಹಿಂದೆ, ಅವತ್ತಿನ ನನ್ನ ಬುದ್ಧಿ, ಅವತ್ತಿನ ನನ್ನ ಆಲೋಚನೆ, ಅವತ್ತಿನ ನನ್ನ ಚಿಂತನೆ, ಅನಿವಾರ್ಯತೆ ಅಲ್ಲ, ಅನಿವಾರ್ಯತೆ, ಅವತ್ತಿನ ಚಿಂತನೆ. ಯಾರೋ ತುಂಬ ನೋಡ್ಕೊಂಡು ಬಂದೆ, ತುಂಬ ಓದ್ಕೊಂಡು ಬಂದೆ, ಯಾರು ಏನಾದರೂ ನೋಡ್ಕೊಂಡು ಬಂದೆ. ಎಲ್ಲ ಆದಮೇಲೆ ಈ ಧರ್ಮದ ಸಂಕೋಲೆಗಳು, ಈ ಧರ್ಮ, ಆ ಧರ್ಮ, ಹುಟ್ಟು ಧರ್ಮ ಅಥವಾ ಇನ್ನೊಂದು ಧರ್ಮ ಅಂತಲ್ಲ, ಅಥವಾ ಹೆಸರು ನೀವು ಚಿಂತನ್ ಅಂತ ಇಟ್ಕೊಂಡ ಮೇಲೆ, ಅಥವಾ ಹೆಸರು ನೀವು ಡೇವಿಡ್ ಅಂತ ಇಟ್ಕೊಳ್ಳೆ ನೀವು ಆ ಧರ್ಮನ ಪ್ರಾಕ್ಟೀಸ್ ಮಾಡಬೇಕು ಅಂತ ಅಲ್ಲ, ನಿಮ್ಮ ಇಷ್ಟ. ನಾಳೆ ಬೆಳಗ್ಗೆ ನಾನೊಂದು ಅಫಿಡೇವಿಟ್ ಮಾಡ್ಕೊತೀನಿ, ನಂಗೆ ನರೇಂದ್ರ ಮೋದಿ ಅಂತ ಹೆಸರು ಇಟ್ಕೋಬೇಕು ಅಂತ. ಸರ್, ನರೇಂದ್ರ ಮೋದಿ ನಾನು ಹೆಸರು ಇಟ್ಕೋಬಹುದು ಸರ್, ನಾಳೆ ನೀವು ಇಟ್ಕೊಳ್ಳಿ. ಪ್ರಧಾನಿ ಮಾಡೋದು ಬಿಡೋದು ನಿಮ್ ಇಷ್ಟ. ಅದು ಅಲ್ಲ, ಅದು ನಾನು ನಿಮಗೆ ಹೇಳಿದೆ. ನಾನು ಯಾವುದೇ ಕಾರಣ ಗೆಲ್ಲು ಟೀ ಅಂಗಡಿನೂ ಇಟ್ಟಿಲ್ಲ ಇನ್ನು. ಆ ಪ್ರಯತ್ನ ಬೇಕಾದ್ರೆ ಮಾಡ್ಬೋದು ಹೆಸರು ಇಟ್ಕೊಂಡ ಮೇಲೆ, ನನಗೆ ಗೊತ್ತಿಲ್ಲ. ನನಗೆ ನಾಳೆ ನರೇಂದ್ರ ಮೋದಿ ಅಂತ ಹೆಸರು ಇಟ್ಕೋಬೇಕು, ನನಗೆ ನಾಳೆ ಎಲ್ಲಾದ್ರೂ ಕಲ್ಕುಟ್ಟಿ ಮಹೇಶ ಅಂತ ಹೆಸರು ಇಟ್ಕೋಬೇಕು, ನನಗೆ ನಾಳೆ ಈಗ ಈ ಥರ ಹೆಸರು ಇಟ್ಕೊಳ್ಳೋಕೆ ಆಗಲ್ಲ. ಅದು ಅದೇ ಹೆಣ್ಮಕ್ಳು ಹೆಸರು ಇರ್ತವೆ. ಸೊ ನಾನು ಹೇಗೆ ಬದುಕಬೇಕು ಅನ್ನೋದನ್ನು, ನಾನು ಏನು ತಿನ್ನಬೇಕು, ನಾನು ಹೇಗೆ ಕೂರಬೇಕು, ಹೇಗೆ ಬದುಕಬೇಕು, ಎಲ್ಲದನ್ನ ರೈಟ್ಸ್ ಸಂವಿಧಾನ ಕೊಟ್ಟೆ. ಈಗ ನೀವು ನನಗೆ ಚಿಂತನ್ ಸರಿಯಾಗಿ ಕೂತ್ಕೊಳ್ಳೋ ಹೇಳೋಕ್ಕಾಗಲ್ಲ ಸರ್. ಹೌದು, ಅದು ನನ್ನ ಸ್ವಾತಂತ್ರ್ಯಕ್ಕೆ. ನಿಂತ್ಕೊಳ್ಳೋ, ಕೂತ್ಕೊಳ್ಳೋ, ಹೇಳೋ, ನೀನು ಯಾರೋ, ನಿಂದೇನೋ, ನಿಮ್ಮ ಈ ಪೌರುಷಕ್ಕೆ, ಈ ಆವೇಶಕ್ಕೆ ಏನೋ ಹೇಳಲ್ಲ, ಏನೋ ಮಾಡ್ತೀಯಾ, ನೋಡೇ ಬಿಡೋಣ, ಇದೇ ಉತ್ತರ ಇರ್ತದೆ. ಆದರೆ ನೀವು ಏನು ಹೇಳಿ, ಎಸ್ ಹುಟ್ಟಿದ್ದೀನಿ, ಅಪ್ಲಿಕೇಶನ್ ಹಾಕೊಂಡು ಹುಟ್ಟಿಲ್ಲ. ಆಮೇಲೆ ನನಗೆ ಆ ಸಂದರ್ಭಕ್ಕೆ ನನಗೆ ಚಿಂತನ್ ಆಗಬೇಕಿತ್ತು. ಚಿಂತನ್ ಇಸ್ ಲೀಗಲ್, ಚಿಂತನ್ ಇಸ್ ಡಾಕ್ಯುಮೆಂಟ್, ಚಿಂತನ್ ಇಸ್ ಅಫಿಡವಿಟ್. ಪಾನ್ ಕಾರ್ಡ್ ನಕಲಿ ಹುಚ್ಚ ನನ್ನ ಮಕ್ಕಳು. ಅದೇ ಅಫಿಡವಿಟ್ ಆಧಾರದಲ್ಲಿ, ಅದೇ ಲೀಗಲ್ ಪ್ರೊಸೀಜರಲ್ಲಿ ಪಾನ್ ಕಾರ್ಡ್ ಇತ್ತು. ಇದೇ ಬೇರೆ ಸರ್. ಹಿಂದೆ ಇತ್ತು, ಇವಾಗ ಚೇಂಜ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನೀವು ಅಲ್ವಾ? ಇದ್ದಿದ್ದನ್ನ ನೀವು ಇವತ್ತು 2018 ವರ್ಷದ ಹಿಂದೆ ಅವತ್ತಿನ ನನ್ನ ಬುದ್ಧಿಮತ್ತೆಗೆ ಪೂರಕವಾಗಿ ಅರ್ಥ ಆಯ್ತು. ಅದು ಲೆಫ್ಟ್ ಯು ಹೋಗ್ತಾ ನಾನು ಕೂಡ ನನಗೂ ಅನಿಸ್ತು, ಚಿಂತನ್ MC ಮಾಡ್ಕೊಂಡೆ. ತಂದೆ ಹೆಸರು ಬದಲಾಯಿಸ್ಬಿಟ್ಟ, ತಂದೆ ಹೆಸರನ್ನು ಕೂಡ ಬದಲಾಯಿಸ್ತಾ ಅಂತ ಅದೊಂದು ಅಲಿಗೇಷನ್. ತಂದೆ ಒಪ್ಪಿಗೆಯಿಂದ ಮಾಡಿದ್ನೋ, ತಂದೆ ಒಪ್ಪಿಗೆ ಇಲ್ದ ಮಾಡಿದ್ನೋ, ಅದು ನಮ್ಮ ಕಮಿಟ್ಮೆಂಟು. ಅದನ್ನ ನಿಮ್ಮ ಅಪ್ಪ ಮಕ್ಳಿಗೆ ಬಿಟ್ಟಿದ್ದು, ಅದು ಇರಲ್ಲ. ನಾನು ಅಪ್ಪನ ಹೆಸರನ್ನ ತಪ್ಪಾಗಿ ನಾವು ಬಳಸ್ಕೊಂಡ್ರೆ ನನ್ನ ಅಪ್ಪ ನನ್ನ ಮೇಲೆ ಕೇಸ್ ಹಾಕ್ಬೇಕು ಸರ್. ಅವ್ರಿಗೆ ಸಂಬಂಧಪಡುತ್ತದು. ಹೂ ಆರ್ ಯು? ನಾನೇನಾದ್ರೂ ಹೆಸರು ಬದಲಾಯಿಸಿ ಹಿಂದೂ ಅಂತ ಗುರುಸ್ಕೊಂಡು, ಅಥವಾ ಆ ಧರ್ಮದ ಆಧಾರದಲ್ಲಿ, ಆ ಹೆಸರಿನ ಆಧಾರದಲ್ಲಿ ಯಾರನ್ನಾದ್ರೂ ಲವ್ ಮಾಡೋದನ್ನ, ಹಿಂದೂ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡೋದನ್ನ, ಯಾರು ಪ್ರೀತಿ ಪ್ರೇಮದ ಹೆಸರು ಮೋಸ ಮಾಡೋದನ್ನ, ಇಲ್ಲ ಪಾನ್ ಕಾರ್ಡ್ ಚಿಂತನ್ MC ಇಟ್ಸ್ ಲೀಗಲ್, ನಕಲಿ ಫೇಕ್ ಹೋಗಿಕೋ ಟೆಸ್ಟ್ ಮಾಡಿ ಎಷ್ಟು ದಡ್ರ ಇದ್ದಾರ. 60 ವಿಡಿಯೋ ಮಾಡಿದ ಮೇಲೆ 40 ಕೇಸ್ ಬಿದ್ದಾವೆ ಇಲ್ಲಿ. ನೀವುಗಳು ಇವತ್ತು ಟ್ರೋಲ್ ಮಾಡೋರೆ ಕಲ್ಕುಟ್ಟಕ್ಕೆ ಬಂದವರ ಅಂತಹ ನಿಮ್ಮ ಐಡೆಂಟಿಟಿನ ಮುಚ್ಚಿ ಅಮ್ಮನ ಐಡೆಂಟಿಟಿಯಲ್ಲಿ ಬದುಕ್ತಿದ್ದೀರಿ. 60 ವಿಡಿಯೋ ಮಾಡಿ 40 ಕೇಸ್ ಹಾಕ್ಕೊಂಡವ್ರು ತುಂಬ ಜನ ಕಾಣಿಸ್ತಾ ಇದ್ದಾರೆ. ಎಲ್ಲ ಹೋರಾಟಗಾರರು, ಧಾರ್ಮಿಕ ಹೋರಾಟಗಾರೆಲ್ಲ ಕಾಣಿಸ್ತಾರೆ. ಕೆಲವು ಹೆಸರನ್ನ ಇನ್ನು ಮುಂದೆ ಎತ್ತು ಬಿಟ್ಟು ಪ್ರಚಾರ ಕೊಟ್ಟಂಗೆ ಆಗುತ್ತೆ ಅಂತೇಳಿ ನನ್ನ ಲೀಗಲ್ ಮತ್ತು ನನ್ನ ಆಪ್ತರ ಸಲಹೆ ಇದೆ. ಹಾಗಾಗಿ ಬೇಡ. ಸೊ ದಾವಣಗೆರೆನಲ್ಲಿ ನೀವು ನಿಜವಾಗ್ಲೂ ಒಬ್ಬ ಪತ್ರಕರ್ತನಾಗಿ ಒಂದು ರಾಜಕೀಯ ಪ್ರಚಾರದ ಸ್ಟೇಜ್ಗೆ ಹೋಗಿ ಭಾಷಣ ಮಾಡಬೇಕಿತ್ತ ಸರ್? ಗಾಂಧೀಜಿ ಕೂಡ ಒಬ್ಬ ಪತ್ರಕರ್ತರಾಗಿದ್ದು ಸರ್. ಒಬ್ಬ ಹೋರಾಟಗಾರ ಅವನ ಹಿನ್ನೆಲೆಯಲ್ಲಿ ಒಬ್ಬ ಪತ್ರಕರ್ತನಾಗಿರ್ತಾನೆ. ನಾನು ಸುಮ್ಮನೆ ಒಂದು 4 ಲೇಖನ ಬರೆದಿದ್ದೋಗ ಪತ್ರಕರ್ತ ಅಲ್ಲ, ನಾನು ಹೋರಾಟವನ್ನು ರೂಪಿಸುವಂಥ ಪತ್ರಕರ್ತ. ನಾನು ಮೈನಾರಿಟಿ ಪರವಾಗಿ, ಶೋಷಿತರ ಪರವಾಗಿ ಗಟ್ಟಿಯಾದ ಧ್ವನಿ ಅಂತಲೇ ನಾನು ಗುರುತಿಸ್ಕೊಂಡಿರೋದು. 1450 ವಿಡಿಯೋ ಮಾತಾಡಿದ್ದೀನಿ, ಸಾವಿರಾರು ಲೇಖನ ಬರೆದಿದ್ದೀನಿ. ಸೊ ಅಲ್ಲಿ ಒಂದು ಮೈನಾರಿಟಿಗೆ ಅನ್ಯಾಯ ಆಯಿತು, ಆಗ್ತಾ ಇದೆ, ಆಕ್ರೋಶ ಎದ್ದಿದೆ ಅಂತ ಹೋದಾಗ ಏನು ಮಾಡಬೇಕು? ಅವ್ರ ಆಕ್ರೋಶವನ್ನು ಜೀವಂತವಾಗಿ ಇಡಲೇಬೇಕು. ನಾವು ಜೀವಂತವಾಗಿ ಇಡಬೇಕಂದ್ರೆ ಅವ್ರಿಗೆ ಒಂದು ಮೋಟಿವೇಟ್ ಮಾಡಬೇಕಾಗಿದೆ. ನನಗೆ ಒಂದು ವೇದಿಕೆಯಲ್ಲಿ ಕರೆದ್ರು,
ನಾನು ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದವನಲ್ಲ, ಯಾವುದೇ ಕಾರಣಕ್ಕೂ ಸೇರಿದವನಲ್ಲ. ಆ ಸ್ಟೇಜಲ್ಲಿ ಕೂಡ ಅದನ್ನು ಹೇಳ್ತೀನಿ, ನಾನು ಯಾವ ಪಕ್ಷಕ್ಕೆ ಸೇರಿಲ್ಲ ಅಂತ ಹೇಳ್ತೀನಿ ನಾನು. ಹಾಗಂತ ಮುಂದಿನ ದಿನಗಳಲ್ಲಿ ನಾನು ಆ ಪಕ್ಷಕ್ಕೆ ಸೇರ್ತೀನೋ ಅಲ್ಲ ಈ ಪಕ್ಷಕ್ಕೆ ಸೇರ್ತೀನೋ ಅಥವಾ ನಾನು ಹೀಗೆ ಕೊನೆವರೆಗೆ ಬದುಕ್ತೀನೋ, ಅದೆಲ್ಲ ನನ್ನ ಇಚ್ಛೆ, ನನ್ನ ಸ್ವತಂತ್ರ. ಅದು ಅಲ್ಲಿಂದ ಆಕ್ಚುಲಿ ಶುರು ಆಗ್ತದೆ ಅಲ್ಲ. ಈಗ ನಾನು ಏನಕ್ಕೆ ಕೇಳಿದ್ದು ದಾವಣಗೆರೆ ವಿಚಾರ ಅಂತ ಅಂದಾಗ, ಯಾಕೆಂದ್ರೆ ಈ ಹಿಂದೆ ಕೆಲವೊಂದು ಪೋಸ್ಟ್ಗಳು ನೋಡ್ತಾ ಇದ್ದೆ. ಹೌದು, ರಾಚಿಂತನು ಸುಳ್ಳು ಹೇಳ್ಕೊಂಡಿದ್ದಾನೆ ಜಾತಿ ಬಗ್ಗೆ. ಅಂದ್ರೆ ಅವನು ಹಿಂದೂ ಅಲ್ಲ, ಅವನು ಮುಸ್ಲಿಂ, ಮುಸಲ್ಮಾನ, ಅವರಪ್ಪ ಮುಸಲ್ಮಾನ, ಇವನು ಮುಸ್ಲಿಮು. ಇವನು ಬರೀ ಕೆಲವೊಂದು ವಿಡಿಯೋ ಕಂಟೆಂಟ್ ಮಾಡೋದಕ್ಕೆ ಅವನು ನಾನು ಹಿಂದೂ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರನೇ ರಾಚಿಂತನ್ ಅಂತ ಹೆಸರಿಟ್ಕೊಂಡು ವಿಡಿಯೋಗಳು ಮಾಡ್ಕೊಂಡಿದ್ದಾನೆ. ಹೌದು ಅಂದ್ಬಿಟ್ಟು ಒಂದು ಆರೋಪ ಹಿಂದೆ ಇತ್ತು, ಅದು ತುಂಬಾ ಓಡಾಡ್ತಾ ಇತ್ತು, ನೀವು ನೋಡಿರ್ತೀರ. ಆದ್ರೆ ನಾವು ಅವಾಗೇನು ನಾರ್ಮಲ್ ಬಂದು ಹೋಗ್ತಾ ಕೆಲವೊಂದು ಆರೋಪಗಳು ಬರುತ್ತೆ ಹೋಗುತ್ತೆ, ಸರಿ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಆಗಿದ್ದು. ಬಟ್ ಇತ್ತೀಚಿನ ಈಗೊಂದು ಆಫ್ಟರ್ ದಾವಣಗೆರೆ ನಮ್ಮ ಸ್ಪೀಚ್ಗಳೆಲ್ಲ ಮುಗಿದ ಮೇಲೆ, ನಿಮ್ಮ ಸ್ಪೀಚು ಮಾತುಕತೆಗಳು ಎಲ್ಲ ಮುಗಿದಾದ್ಮೇಲೆ ಈಗ ಬರ್ತಾ ಇರೋದಕ್ಕಂಥದ್ದು ನೋಡಿದ್ರೆ ಅದು ಸೋಷಿಯಲ್ ಮೀಡಿಯಾ ಯಾವುದಕ್ಕೆ ಉಪಯೋಗಿಸ್ಕೋಬೇಕು ಅಂತ ಯಾರಿಗೂ ಬಹುಶಃ ಗೊತ್ತಾಗ್ತಾ ಇಲ್ಲ. ಆದ್ರೆ ಈ ಮಟ್ಟಕ್ಕೆ ಹೋಗಿ ಅಂದ್ರೆ ಇದೊಂಥರ ಕೀಳ್ಮಟ್ಟತನ ಅಂತಾರೆ ನನ್ನ ಪ್ರಕಾರ. ಅವಶ್ಯಕತೆ ಇತ್ತ? ಅದರಲ್ಲಿ ನೀವು ಹಿಂದೂ ಮುಸ್ಲಿಂ, ಅವನು ಮುಸ್ಲಿಂ 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 ಅಂತಾರೆ, ರಾಚಿಂತನ್ ಮುಸ್ಲಿಂ ಅಂತಾರೆ. ಏನಕ್ಕೆ ಇವರೆಲ್ಲ ಈ ತರ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಒಂದು, ನೀವು ನಿಜವಾಗ್ಲೂ ಹಿಂದೂನ ಮುಸ್ಲಿಮ? ರಾಚಿಂತನ್ ಯಾವತ್ತೂ ಕೂಡ ಅವನು ಯಾವನ ಕೇಳ್ತಾನೆ ನೀನು ಹಿಂದೂನ ಮುಸ್ಲಿಮು, ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತದೆ. ಹೌದು, ಮೊಟ್ಟ ಮೊದಲ ಬಾರಿಗೆ ನನಗೆ ಪಾಸಿಟಿವ್ ಮತ್ತು ನೆಗೆಟಿವ್ ನನ್ನ ವಿಚಾರದಲ್ಲಿ ಚರ್ಚೆ ನಡೀತಿದೆ ಅಂದಾಗ ನಾನು ಭಾಳ ಖುಷಿ ಪಡುತ್ತೇನೆ. ಹೌದು, ಭಾಳ ಖುಷಿ ಪಡ್ತೀನಿ. ನೀನು ಏನಾದರೂ ಮಾಡ್ತಾ ಇದೆಯಾ ಅಂದರೆ ಮಾತ್ರ ಚರ್ಚೆ ಆಗ್ತೀರಾ. ನೀವೇನೂ ಮಾಡಿಲ್ಲ ಅಂದರೆ ನೀವು ಚರ್ಚೆ ಆಗಲ್ಲ. ನೀವೇನೋ ಮಾಡೋದು ಯಾರಿಗೂ ಸಹಿಸೋಕ್ಕಾಗ್ತಿಲ್ಲ ಅಂದಾಗ ನೆಗೆಟಿವ್ ಚರ್ಚೆಗಳಾಗ್ತೀವಿ. ನೀವು ಮಾಡದೇ ಇರೋದು ಯಾರಿಗೂ ಖುಷಿ ಆಗ್ತಿದೆ ಅಂದರೆ ಪಾಸಿಟಿವ್ ಚರ್ಚೆಗಳಾಗ್ತೀವಿ. ನಮಗೆ ಒಂದಿಷ್ಟು ಜನ ಅಭಿಮಾನಿಗಳು ಹುಡ್ಕೋತಾರೆ, ಒಂದಿಷ್ಟು ಜನ ಶತ್ರುಗಳು ಹುಡ್ಕೋತಾರೆ. ಇಲ್ಲಿ ವೈಚಾರಿಕತೆ ಇಂಪಾರ್ಟೆಂಟ್ ಆಗುತ್ತೆ ಹೊರತು ನನ್ನ ವಿವರಗಳಲ್ಲ, ನನ್ನ ಮಾಹಿತಿಗಳಲ್ಲ. ಹಾಗಂತ ನಾನೇನಾದರೂ ತಪ್ಪು ಮಾಡಿದ್ರೆ ನನ್ನನ್ನು ಪ್ರಶ್ನೆ ಮಾಡಬೇಕಾಗಿದ್ದು ನನ್ನ ದೇಶದ ಕಾನೂನು. ನನ್ನ ಕಾನೂನು ನೀನು ಮುಸ್ಲಿಮೋ ಹಿಂದೂನೋ ಅನ್ನೋ ಪ್ರಶ್ನೆ ಯಾವಾಗ ಮಾಡುತ್ತೆ ಅಂದರೆ, ನಾನು ನನ್ನ ಐಡೆಂಟಿಟಿಯನ್ನು ಮರೆಮಾಚಿ ನಾನು ಯಾವುದಾದ್ರೂ ಒಂದು ರಿಲಿಜಿಯನ್ಗೆ ಸಂಬಂಧಪಟ್ಟವನು ಅಂತ ಹೇಳಿಬಿಟ್ಟು ನಾನು ಸಮಾಜಕ್ಕೆ ತೋರಿಸಿ ಆ ಇನ್ಫಾರ್ಮೇಷನ್ ಮೂಲಕ ನಾನೇನಾದರೂ ಲಾಭ ಮಾಡಿಕೊಂಡು ಮಿಸ್ಲೀಡಿಂಗ್ ಲಾಭ ಮಾಡಿಕೊಂಡು ರಾಚಿಂತನ್ ಮುಸ್ಲಿಮ ಅನ್ನೋ ಪ್ರಶ್ನೆಗೆ ನನ್ನ ಉತ್ತರ ನಾನು ಹಿಂದೂ ಅಲ್ಲ. ಅದನ್ನು ಹೊರತುಪಡಿಸಿ ನೀವೇನು ಬೇಕಾದ್ರೆ ಕೇಳಿ. ಒಂದು ವೇಳೆ ರಾಚಿಂತನಿಗೆ ನಾಳೆ ಹಿಂದೂ ಅನ್ಸ್ಕೋಬೇಕು ಅಥವಾ ಆಗಬೇಕು ಅಂದರೆ 2 ನಿಮಿಷದ ಕೆಲಸ ನನಗೆ. ಅದು ನನ್ನ ಸ್ವಂತ. ನಮಾಜ್ ಮಾಡ್ತೀಯ ನೀನು ಮುಸಲ್ಮಾನ ನೀನು ಅಂದರೆ ನಮಾಜ್ ಮಾಡಬೇಕು ಅಥವಾ ಮಾಡ್ತೀನಿ ಅಥವಾ ಮಾಡ್ತಾ ಇಲ್ಲ, ಮಸೀದಿಗೆ ಹೋಗ್ತೀನೋ ಮಸೀದಿಗೆ ಹೋಗ್ತಾ ಇಲ್ವೋ, ಮನೇಲಿ ನಮಾಜ್ ಮಾಡ್ತೀನೋ ಉಪವಾಸ ಹಿಡಿತೀನೋ ರಂಜಾನ್ ಬಕ್ರೀದ್ ಮಾಡ್ತೀನೋ ಇಲ್ವೋ, ನನ್ನ ಸ್ವಂತ ಸರ್. ಅಂಬೇಡ್ಕರ್ ಚಿಂತನೆಗಳು ಉಳ್ಳಂತಹ ಆ ವೈಚಾರಿಕತೆಯನ್ನು ಮಾತನಾಡೋರೇ ಕೂಡ ಈ ಪ್ರಪೋಗಂಡವನ್ನು ಶೇರ್ ಮಾಡಿಬಿಟ್ಟು ಹೌದಾ ನಿಜಾನ ಅಂತ ಕೇಳೋ ಸ್ಥಿತಿ ಇತ್ತು. ಆಗುತ್ತದು, ಅದೊಂದು ನಿಮಗೆ ಅಪಪ್ರಚಾರಗಳೋ ಪ್ರಚಾರಗಳೋ ಒಟ್ಟಲ್ಲಿ ಒಂದು ಚರ್ಚೆ ಆಗೇ ಆಗ್ತದೆ. ಸರ್, ನಾನು ಮೊಟ್ಟ ಮೊದಲಿಗೆ ಎಲ್ಲದನ್ನು ಮಾತಾಡ್ತೀನಿ. ಇವತ್ತು ನಿಮ್ಮ ಹತ್ರ ಏನಾಗಬೇಕು ನನಗೆ? ನನ್ನ ಫಂಡಮೆಂಟಲ್ ರೈಟ್ಸ್ ವಿ ದ ಪೀಪಲ್ ಆಫ್ ಇಂಡಿಯಾ, ಸಂವಿಧಾನದ ಪೀಠಿಕೆ, ನನ್ನ ದೇಶದ ಮೂಲಭೂತ ಹಕ್ಕೇನು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದ್ರೇನು, ಧಾರ್ಮಿಕ ಚಿಂತನೆ ಏನು, ಆರಾಧನಾ ಪದ್ಧತಿ ಏನು, ಇದು ಎಲ್ಲದೂ ಸ್ಟಡಿ ಇರುವಂಥ ಯಾವ ಕೂಡ ನಿಮ್ಮ ಐಡೆಂಟಿಟಿಯನ್ನು, ನಿಮ್ಮ ಜಾತಿಯನ್ನು, ನಿಮ್ಮ ಧರ್ಮವನ್ನು ಪ್ರಶ್ನೆ ಮಾಡೋದಿಲ್ಲ. ನಾನು ಕೂಡ ನಿಮ್ಮ ತಂದೆ ಎಲ್ಲಿಂದ ನಾವು ಬಂದ, ನೀನು ಯಾಕೆ ನಿನ್ನ ತಾಯಿ ಐಡೆಂಟಿಟಿಯಲ್ಲಿ ಇದೆಯಾ ಅನ್ನೋ ಪ್ರಶ್ನೆಯನ್ನು ಮಾಡೋಕೆ ನಾನು ಹೋಗಬಾರ್ದು. ಯಾಕಂದರೆ ಅದು ನಿನ್ನ ಸ್ವಂತ. ನನಗೆ ಆಗಬೇಕು ನಿನ್ನ ಹಣೆ ಬರ. ನೀನು ಇವತ್ತು ನಾನು ಈ ದೇಶದಲ್ಲಿ ಮೊಟ್ಟ ಮೊದಲಿಗೆ ಮನುಷ್ಯನಾಗಕ್ಕೆ ಪ್ರಯತ್ನ ಪಡ್ತೀನಿ. ಆದಷ್ಟು ಬೇಗ ಸಾಧ್ಯ ಆದಷ್ಟು ಮಾನವೀಯತೆಯಿಂದ ಬದುಕುವ ಮನುಷ್ಯನಾಗಕ್ಕೆ ಪ್ರಯತ್ನ ಪಡ್ತೀನಿ. ಅದಾದ ಮೇಲೆ ಈ ದೇಶದಲ್ಲಿ ನಾನು ಭಾರತೀಯನಾಗ್ತೀನಿ. ನಾನು ಮೊದಲು ಭಾರತೀಯ ಆಗ್ತೀನಿ, ಮೊದಲು ಮಾನವ ಆಗ್ತೀನಿ, ಆಮೇಲೆ ಭಾರತೀಯ ಆಗ್ತೀನಿ. ಅದಾದ ಮೇಲೆ ನೀವು ನನ್ನನ್ನು ಹಿಂದೂ ಅಂತಿರೋ ಮುಸ್ಲಿಂ ಅಂತಿರೋ, ನಿನ್ನ ಉದ್ದೇಶವೇ ಮೊಟ್ಟ ಮೊದಲಿಗೆ ಎಷ್ಟು ಕಾಮಿಡಿ ಇದೆ ಅಂದರೆ, ರಾಚಿಂತನ್ ಅಂದ ತಕ್ಷಣ ಅದು ಹಿಂದೂ ಹೆಸರು ಅಂದವ್ರು ಯಾರು? ಮುಸ್ಲಿಂ ಹೆಸರು ಯಾಕಿರಬಾರ್ದು? ಸರಿ, ಒಂದು ಅಫಿಡವಿಟ್ ಬರ್ತದೆ ಇಲ್ಲಿ,
ಒಂದು ಅಫಿಡವಿಟ್ ಅಪ್ಪನ ಹೆಸರನ್ನು ಬದಲಾಯಿಸಿದ್ದಾನೆ, ಇವನ ಹೆಸರು ಬದಲಾಯಿಸಿಕೊಂಡಿದ್ದಾನೆ. ಅಪ್ಪನ ಹೆಸರು ಬದಲಾಯಿಸಿಲ್ವೋ, ಅಪ್ಪನ ಪರ್ಮಿಷನ್ ಅಲ್ಲಲ್ಲ, ನಾನು ಕೇಳ್ತಾರೆ ಅಪ್ಪನ ಪರ್ಮಿಷನ್ ಇಲ್ವೋ. ಈಗ ಒಂದು ವಿಚಾರ ಚಿಂತನ್ ಅವ್ರೆ, ನೀವು ನಿಜವಾಗ್ಲೂ ಅಪ್ಪನ ಹೆಸರು ಬದಲಾಯಿಸಿದಿರಾ ಮತ್ತೆ ನಿಮ್ಮ ಹೆಸರು ಬದಲಾಯಿಸಿದಿರಾ? ಕ್ಲಾರಿಟಿ ಬೇಕು. ಮೊಟ್ಟ ಮೊದಲಿಗೆ ನೀವು ಅಫಿಡೇವಿಟ್ ಮಾಡಿಸಿದ್ದೀರಾ? ಮೊದಲಿಗೆ ಸರ್, ನೀವು ಪ್ರೀತಿಯಿಂದ ಊಟಕ್ಕೆ ಕರೆದ್ರೆ ಬಂದು ಊಟ ಮಾಡಿ ಹೋಗ್ತೀನಿ. ಹೌದು, ಇವತ್ತು ನಾನೇನು ಪ್ರೀತಿಯಿಂದ ಕರೆದಿಲ್ಲ ನಿಮ್ಮನ್ನ. ನೀವು ಪ್ರೀತಿಯಿಂದ ಕೇಳಿದ್ರೆ ನಾನು ಎಲ್ಲದೂ ಹೇಳ್ತೀನಿ. ನಾನು ಪ್ರೀತಿಯಿಂದ ಕೇಳಲೇಬೇಕು ಅಂದ್ರೆ ನಾನು ಹೇಳಲ್ಲ. ಯಾಕಂದ್ರೆ ನಾನು ನೋಡಿ ಚಿಂತನ್, ಈ ದೇಶದ ಕರೆಕ್ಟ್ ಸಂವಿಧಾನ ನಾವು ಮಾತಾಡ್ಕೊಬರೋಣ. ಈ ದೇಶದ ಸಂವಿಧಾನ ಹೇಳುತ್ತದೆ, ಏಯ್ ಸರಿ ಕೂತ್ಕೊಳ್ಳೋ, ನಿಂತ್ಕೊಳ್ಳೋ, ಮಲ್ಕೊಳ್ಳೋ, ನಿಮ್ಮ ಆದೇಶವನ್ನು ನಾನು ಕೇಳ್ಬೇಕಂತೀನಿ ಇಲ್ಲ. ಹೌದು, ನೀವು ನೀನು ಒಪ್ಕೋ, ನೀನು ಮುಸ್ಲಿಂ ಅಂತ ಒಪ್ಕೋ, ನೀನು ಮುಸ್ಲಿಂ ಅಂತ ಒಪ್ಕೋ, ನೀನು ಹಿಂದೂ ವಿರೋಧಿ 1450 ವಿಡಿಯೋ 60 ವಿಡಿಯೋ ಮಾಡಿ 40 ಕೇಸ್ ಹಾಕ್ಸ್ಕೊಂಡ್ರು. ನೀವುಗಳು ಒಂದೆರಡು ಅತಿರೇಕ ಮಾಡ್ಕೊಂಡು ಅಜ್ಞಾತವಾಸಿಗಳಾಗಿದ್ದೀವಿ ಅಂತಲೂ ಬರ್ಕೊಂಡ್ರಿ. 1450 ವಿಡಿಯೋ, ಒಂದು ವಿಡಿಯೋ ಕೂಡ ನನ್ನ ಮೇಲೆ ಕೇಸ್ ಬಿದ್ದಿಲ್ಲ. ಯಾಕೆ ಬಿದ್ದಿಲ್ಲ? ಚಿಂತನ್ ಇವನು ಯಾರು ಸರ್? ಇವನು ಹಿನ್ನೆಲೆ ಏನೋ? ಇವನು ಮುಸ್ಲಿಮಾ, ಇವನು ಹಿಂದೂನೋ, ಇವನು ಕುತಂತ್ರ ಇದೆಯೋ, ಇವನು ದುರುದ್ದೇಶ ಇದೆಯೋ? ನಾನು ಒಂದು ಪಕ್ಷದ ಅಥವಾ ಈ ದೇಶದ ಒಬ್ಬ ಪತ್ರಕರ್ತನಾಗಿ ಯಾವುದೇ ಒಂದು ಸಿದ್ಧಾಂತವನ್ನು, ಒಂದು ಕೋಮುವಾದ ಅಂದರೆ ನನಗಾಗಲ್ಲ. ಕೋಮುವಾದ ಸಿದ್ಧಾಂತದ ವಿರೋಧಿ ನಾನು, ಎಲ್ಲ ರೀತಿಯ ಕೋಮುವಾದದ ವಿರೋಧಿ ನಾನು. ಅದನ್ನು ಟೀಕೆ ಮಾಡಿದ ಕೂಡಲೇ ಈಗ BJP ಟೀಕೆ ಮಾಡ್ತೀನಿ, RSSನ ಟೀಕೆ ಮಾಡ್ತೀನಿ. ಅಷ್ಟಕ್ಕೆ ನೀವು ನಮ್ಮನ್ನು ಹಿಂದೂ ವಿರೋಧಿ ಅಂತ ಬಿಂಬಿಸಿದ ತಕ್ಷಣ ಅದು ಸತ್ಯ ಆಗಲ್ಲ. ನಾನು ಹಿಂದೂಗಳನ್ನ ವಿರೋಧಿಸಿದ ಅಂಶಗಳು ಯಾವುದು, ನೀವು ಅದನ್ನು ಮೆನ್ಷನ್ ಮಾಡಿ. ಚಿಂತನ್ ಅವರೇ, ನಾನು ಮುಗಿಸಿ ನಿಮ್ಮ ಪ್ರಶ್ನೆ ಕೇಳ್ತೀನಿ. ಯಾಕೆ ಗೊತ್ತಾ? ಒಂದೇ, ಯಾಕಂದ್ರೆ 1450 ವಿಡಿಯೋ ಮಾಡಿ ಕೂಡ ಒಂದು ಕೇಸ್ ನನ್ನ ಮೇಲೆ ಬರಲ್ಲ ಅಂದ್ರೆ ಇವ್ರಿಗಿಂತನೂ ಇವ್ರ ಅಪ್ಪನಷ್ಟು ಅಬ್ಸರ್ವ್ ಮಾಡುವಷ್ಟು ಬಲಿಷ್ಠವಾಗಿದೆ ಈ ದೇಶದ ಕಾನೂನು. ನಿಜ, ಈ ದೇಶದ ಕಾನೂನು ಇವರೆಲ್ಲರಿಗಿಂತನೂ ಬಲಿಷ್ಠ, ಇವರೆಲ್ಲರಿಗಿಂತನೂ ಹೆಚ್ಚು ಕೆಲಸ ಮಾಡ್ತದೆ, ಇವರೆಲ್ಲರಿಗಿಂತ ಹೆಚ್ಚು ಅಬ್ಸರ್ವ್ ಮಾಡುತ್ತೆ. 16 ವರ್ಷದಿಂದ ಸಾವಿರಾರು ವಿಡಿಯೋಗಳು ಮಾಡ್ಕೊ ಬಂದರು, ಒಂದು ಕೇಸ್ ಬೀಳಲ್ಲ ನನ್ನ ಮೇಲೆ. ನಾನು ತಪ್ಪಾಗಿದ್ದಿದ್ರೆ, ತಪ್ಪಾಗಿ ನಡ್ಕೊಂಡಿದ್ರೆ, ತಪ್ಪಾದ ಕೆಲಸಗಳನ್ನು ಮಾಡಿದರೆ ಎಷ್ಟೊತ್ತು ಸರ್ ನಾನೇನು ಡೊನಾಲ್ಡ್ ಟ್ರಂಪ್ಗೆ ನನ್ನ ಮಗನ ನಾನು ಅಲ್ಲ ಹೇಳೋದು. ಹಾಗಂತ ಡೊನಾಲ್ಡ್ ಟ್ರಂಪ್ ಮಗ ಅಂತಲೇ ಹೇಳ್ಕೊಳ್ಳಿ, ಬಿಟ್ಬಿಡ್ತದ ನನ್ನ ದೇಶದ ಕಾನೂನು? ಯಾರ ಮಗ ಆದರೆ ಯಾವನಾದ್ರೇನು? ನನ್ನ ದೇಶದ ಕಾನೂನಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಎಲ್ಲದೂ ತಪ್ಪಾಗ್ತದೆ. ಆಯಿತು, ಅಫಿಡವಿಟ್ ಚರ್ಚೆ ಬಂತು, ಏನಂತ ಹೇಳ್ತಾ ಇದ್ರಿ? ಇಲ್ಲ, ನಾನು ಏನಕ್ಕೆ ಕೇಳಿದ್ದು ಅಂತಂದ್ರೆ, ನಾನು ನಿಮ್ಮ ವೈಯಕ್ತಿಕವಾಗಿ ನಾನೇ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ. ಫಸ್ಟ್ ಥಿಂಗ್, ಹೌದು, ನಾನು ಬೇರೆಯವನ್ನೆಲ್ಲ ಟಾರ್ಗೆಟ್ ಮಾಡ್ಲಿಕ್ಕೆ. ಹೌದು, ನಾನು ಶಿವಕುಮಾರ್. ಓಕೆ, ನನಗೆ ಅದು ಅವಶ್ಯಕತೆ ಇಲ್ಲದೆ ಇರೋದು. ನಾನು ಕೇಳ್ತಾ ಇರೋದು ಈ ಅಫಿಡವಿಟ್ ಒಂದು ಪ್ಲಸ್. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಆಫ್ಟರ್ ದಾವಣಗೆರೆ ಎಫೆಕ್ಟ್ ಇದೆಲ್ಲ ಆಗ್ತಾ ಇರೋದು. ಸೊ ನನಗೂ ಒಂದು ಕ್ಲಾರಿಟಿ ಬೇಕಿತ್ತು. ಆಸ್ ಎ ಫ್ರೆಂಡ್ ಆಗು ಕೇಳ್ತೀನಿ, ಪ್ರೀತಿಯಿಂದನೂ ಕೇಳ್ತೀನಿ, ಕೋಪದಿಂದನೂ ಎರಡು ತರನೂ ಕೇಳ್ತೀನಿ. ಅದನ್ನೇ ಯಾಕೆ ಅಂದ್ರೆ ಹೇಳ್ತೀನಿ, ನೀವು ಆ ಥರ ಅಫಿಡೇವಿಟ್ ಮಾಡಾಕೊಂಡಿದ್ರು ಅದನ್ನೇ ಹೇಳೋಣ. ಅದೇನ್ ರಾಂಗ್ ಅಲ್ಲ. ಅಫಿಡೇವಿಟ್ ಮಾಡ್ಕೊಂಡಿದ್ದೀರಾ ನೀವು ಕಳ್ತನದಿಂದ ಚೇಂಜ್ ಮಾಡ್ಕೊಂಡು ಎಲ್ಲೋ ಹೈಡ್ ಮಾಡಕ್ ವೆರಿ ಲೀಗಲ್. ಓಕೆ, ನೀವು ಕೆಲವೊಂದು ಕಂಪ್ನಿಗಳಿಗೂ ಕೆಲಸ ಸೇರ್ಕೋಬೇಕಂದ್ರೆ ಕೊಟ್ಟಿದ್ದೀರಾ ಅಂತ ಅನ್ಸುತ್ತೆ ನನಗೆ, ಗೊತ್ತಿಲ್ಲ. ಅಲ್ಲ, ನೀವೆಲ್ಲಾದ್ರೂ ಕೆಲಸ ಸೇರ್ಕೋಬೇಕಂತ ಕೊಟ್ಟಿರ್ಬಹುದು, ಬಹುಶಃ ನನಗೆ ಗೊತ್ತಿಲ್ಲ ಅದು. ಆಯ್ತಾ? ಸೊ ಹಾಗಾದ್ಮೇಲೆ ನೀವು ಓಪನ್ ಅಪ್ ಆಗಿ ಈ ತರ ಯಾರು ನಿಮ್ಮ ಹಿನ್ನೆಲೆ ಮಾತಾಡಕ್ ಬಂದಿದ್ದಾರೆ, ನಿಮ್ಮ ಜಾತಿ ಬಗ್ಗೆ ಮಾತಾಡಕ್ ಬಂದಿದ್ದಾರೆ, ಅವ್ರಿಗೆಲ್ಲ ಒಂದು ಕ್ಲಾರಿಟಿ ಕೊಡ್ತೀನಿ, ದಯವಿಟ್ಟು ಕೊಡಿ. ನೋಡಿ ಸರ್, ಅದೇ ಕರೆಕ್ಟಾಗಿ ಹೇಳಿದ್ರಿ ನೀವು. ನೀವು ನನ್ನ ನಾಲ್ಗೆ ಕೈ ಹಾಕಿ ಎಳೆದು ವಿಚಾರನ ಕಕ್ಕಿಸ್ತೀನಿ ಅಂದರೆ ನಾನು ಮಾತಾಡೋಕ್ಕೆ ರೆಡಿ ಇಲ್ಲ. ನಾನು ಆರಾಮ್ ಹೇಳಿದೆ, ನಿಮಗಲ್ಲ, ಯಾರಿಗೂ. ನೀವು ನನ್ನಿಂದ ಏನೋ ತಗ್ಸ್ಬಿಡ್ತೀವಿ, ನಿಮ್ಮನ್ನೇನೋ ಮುಗಿಸ್ಬಿಡ್ತೀವಿ, ಅದೇನೋ ಹಬ್ಬ ಮಾಡ್ತೀವಿ ಅಂದ ತಕ್ಷಣ ಹೆದರಿ ಕೂತ್ಕೊಳ್ಳೋಕ್ಕೆ ನಾನು ಯಾವುದೇ ತಪ್ಪು ಮಾಡಿಲ್ಲ. ಹೆಸರನ್ನು ಬದಲಾಯಿಸಿ ಯಾರಿಗೂ ಅನ್ಯಾಯ ಮಾಡಿಲ್ಲ. ಅಫಿಡವಿಟ್ ಕೂಡ ಸತ್ಯ, ಅಫಿಡವಿಟ್ ಕೂಡ ಲೀಗಲ್ಲು. ಅಪ್ಪನ ಹೆಸರನ್ನು ಬದಲಾಯಿಸಿದ್ದಾನೆ, ಅಪ್ಪನ ಒಪ್ಪಿಗೆ ಇತ್ತಾ, ಒಪ್ಪಿಗೆ ಇಲ್ವಾ, ಅದು ನನಗೆ ಮಕ್ಕಳಿಗೆ ನನ್ನ ನನಗೇನು ಅಪ್ಪನಿಗೆ ಇದು ಗೊತ್ತಿಲ್ಲ ಅಂತಾನೆ ಇಟ್ಕೊಳ್ಳಿ. ನನ್ನ ಮೇಲೆ ಆಕ್ಷನ್ ತಗೋಬಹುದು ಅವರು. ನನ್ನ ಅಪ್ಪ ತಗೋತಾರೆ, ಅರ್ಥ ಆಯ್ತಾ? ನನ್ನ ಅಪ್ಪ ತಗೋತಾರೆ, ನನ್ನ ಮಕ್ಳು ಯಾರು ತಗೊಳ್ಳೋದು ಬೇಡ. ನನ್ನ ಮಕ್ಳಿಗೆ ಆ ರೈಟ್ಸ್ ಇಲ್ಲ, ನನ್ನ ಅಪ್ಪನಿಗೆ ಆ ರೈಟ್ಸ್ ಇದೆ. ಆಮೇಲೆ ನಾನೇನಾದರೂ ಫ್ರಾಡ್ ಮಾಡಿದ್ದಿದ್ರೆ ಅದು ಇಟ್ಕೊಂಡು ಯಾರಿಗದು ಅನ್ಯಾಯ ಮಾಡಿ, ಮೋಸ ಮಾಡಿ, ವಂಚನೆ ಮಾಡಿದ್ದಿದ್ರೆ ಖಂಡಿತವಾಗ್ಲೂ
ನಾನು 100ಕ್ಕೆ 100 ಇಷ್ಟೊತ್ತಿಗೆ ನಾನು ಮುಗಿದ ಹೋದ ಅಧ್ಯಾಯ ಆಗಿರ್ತಿದೆ ನನ್ನ ದೇಶದ ಕಾನೂನಲ್ಲಿ. ಓಕೆ, ನನಗೆ ಚಿಂತನೆ ಅಂಶ ಪಾನ್ ಕಾರ್ಡ್ ಮಾತ್ರ ಇರೋದು. ನನ್ನ ಹತ್ರ ಬೇರೆ ಯಾವುದೇ ಆಧಾರ ಆಗಲಿ ಇನ್ನೊಂದಾಗಲಿ ಏನು ಮಾಡ್ಕೊಂಡಿಲ್ಲ. ಸ್ಕೂಲ್ ಸರ್ಟಿಫಿಕೇಟ್ ನೋಡಿದಿರಿ? ಯಾವ ಸ್ಕೂಲ್ ಸರ್ಟಿಫಿಕೇಟ್ ಅದೇ ನಿಮಗೆ ಮೊಹಿದ್ದೀನ್ ರೌಫ್ ಅಂತ ಹೇಳ್ಬಿಟ್ಟು ಯಾರೋ ಗೊತ್ತಿಲ್ಲ. ನಾನು ಇದು ಏನೇ ಮಾತಾಡಿದ್ರು ಫಸ್ಟ್ ಆಫ್ ಆಲ್ ನಿಮ್ಗೆ ಒಂದು ಮಾತಾಡಿ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಮಾತ್ರ ಮಾತಾಡ್ತಾರೆ. ನಾನು ನನ್ನ ಜಾತಿ ಧರ್ಮ, ನನ್ನ ಐಡೆಂಟಿಟಿಯನ್ನು ನಾನು ಸಾರ್ವಜನಿಕ ಬಹಿರಂಗಗೊಳಿಸ್ಬೇಕಂತೇನೂ ಇಲ್ಲ ನನ್ನ ದೇಶದ ಕಾನೂನಲ್ಲಿ. ಅದ್ರ ಬಗ್ಗೆ ಆ ಸ್ಟಡಿ ನನಗಿದೆ, ಇವಕ್ಕಿಲ್ಲ. ಮೂಲಭೂತ ಹಕ್ಕೇನು ಮೊದಲು ಸಂವಿಧಾನದ ಪೀಠಿಕೆನೇ ಇಲ್ಲ. ಸಂವಿಧಾನ ಬುಕ್ ಬಿಡಿ, ಸಂವಿಧಾನಕ್ಕೆ ಬದಲಾಯಿಸಕ್ಕೆ ಬಂದವರೇ ಇವರು. ಸಂವಿಧಾನವನ್ನು ಬದಲಾಯಿಸಕ್ಕೆ ಬಂದವರು ಅಂತ ಯಾರು ಹೇಳಿದಾರೋ ಆ ಸಂತತಿಗಳೇ ಇವತ್ತು ನನ್ನ ಹಿಂದೆ ಬಿದ್ದಿರೋದು. ಆದರೆ ಸಂವಿಧಾನದ ಮೂಲ ಉದ್ದೇಶ, ದೇವೋದ್ದೇಶ, ಆ ಪೀಠಿಕೆ ಏನು ಹೇಳ್ತದೆ ಅದೇ ಓದ್ಕೊಂಡಿಲ್ಲ. ಆ ಪೀಠಿಕೆ ಆಧಾರದಲ್ಲೇ ಬದುಕಿದ್ದೀನಿ, ಮಧ್ಯದಲ್ಲಿ ಅಫಿಡವಿಟ್ ಮಾಡ್ಕೊಂಡಿದ್ದೀನಿ, ಅದರ ಪ್ರಕಾರವಾಗಿ ಬದುಕಿದ್ದೀನಿ. ಎಲ್ಲದೂ ಲೀಗಲ್ ಇದೆ, ಯಾವುದೂ ಫೇಕ್ ಇಲ್ಲ, ಯಾವುದೇ ಕಾರಣಕ್ಕೂ ಫೇಕ್ ಇಲ್ಲ. ಆದರೆ ಸುಮಾರು 2008 ನಾನಿನ್ನೂ ಆಗಿನ್ನೂ ಪ್ರಮುಖ ಸಂಸ್ಥೆಗಳಿಗೆ ಕೆಲಸಕ್ಕೂ ಸೇರಿರಲಿಲ್ಲ, ಸಣ್ಣ ಪುಟ್ಟ ಲೋಕಲ್ ಪತ್ರಿಕೆಗಳಿಗೆ ಬರೀತಿದ್ದನು ನಾನು. ಆ ಟೈಮಲ್ಲೇ ಮಾಡ್ಕೊಂಡಿದ್ದು ನಾನು. ಅದಾದ ಮೇಲೆ ನಾನು ಮುಖ್ಯ ಚಾನಲ್ಗಳಿಗೆ ಸೇರ್ತೀನಿ. ಆ ಚಾನಲ್ಗಳಿಗೆ ಹೋಗ್ಬೇಕಾದ್ರೂ ಕೂಡ ಇವತ್ತು ಯಾವನೋ ಹೋಗಿ ಆ ಅಫಿಡವಿಟ್ನ ಕೊಡ್ತಿರಲ್ಲ ಅಣ್ಣ ನೀವು, ಅದೇ HR ಹತ್ರ ನನ್ನ ಮೂಲ ದಾಖಲೆಗಳನ್ನು ಕೊಟ್ಟು ಅದ್ರ ಜೊತೆಗೆ ಈ ಅಫಿಡವಿಟ್ ಕೊಟ್ಟು ನಾನು ಮೂಲ ಇದು, ನನ್ನ ಅಫಿಡವಿಟ್ ಇದು, ಇನ್ನು ಮುಂದೆ ನಾನು ಈ ಅಫಿಡವಿಟ್ ಪ್ರಕಾರವಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಹೋಗಿರೋ ಉದ್ದೇಶ ಯಾವುದೋ ದುಷ್ಕೃತ್ಯ ಮಾಡಬೇಕು, ಅಲ್ಲಿ ಯಾರನ್ನು ಪ್ರೀತಿ ಮಾಡಿ ಮೋಸ ಮಾಡಬೇಕು, ಅವರನ್ನು ಮಿಸ್ಯೂಸ್ ಮಾಡಬೇಕು, ಇಲ್ಲ ಆರ್ಥಿಕವಾದಂಥ ಅಪರಾಧಗಳನ್ನು ಮಾಡಬೇಕು. ಪಾನ್ ಫೇಕ್ ನಿರೂಪಿಸಿ ನೋಡೋಣ, ಫೇಕ್ ಅಂತ, ದಟ್ಸ್ ಒರಿಜಿನಲ್. ಈ ಪಾನ್ ಕಾರ್ಡ್ ಚೇಂಜ್ ಎಲ್ಲ ನಿಷ್ಕ್ರಿಯ. ಈಗ ನೋಡಿ ಸರ್, ಈಗ ನನಗೆ ಬುದ್ಧಿ ಬಂದ ಮೇಲೆ ಅವಾಗ ಅವನು ಬುದ್ಧಿ ಇರಲಿಲ್ಲ ಅಂತ ಅಲ್ಲ, ಬುದ್ಧಿ ಬಂದ ಮೇಲೆ ಅಂದರೆ ಅವಾಗ ಹುಚ್ಚ ಆಗಿದ್ನಾಗ ಹೇಳ್ತಾರೆ, ಅದನ್ನು ಹೇಳ್ತಾರೆ. ಹಿಂಗೆ ಕೆರ್ಕೊಂಡ್ರೆ ಇವನಿಗೇನೋ ಚರ್ಮ ರೋಗ ಇದೆ ಅಂತ ಅನ್ಕೋತಾರೆ. ಅವ್ರಿಗೆ ಗೊತ್ತಿಲ್ಲ ಕೆರಿತದ ಗಡ್ಡ ಅಂತ ಗೊತ್ತಿರಲ್ಲ ಇವಕ್ಕೆ. ನನಗೆ ಒಂದು ಬುದ್ಧಿ ಬಂದ ಮೇಲೆ ನಾನು ಯಾಕೆ ಹಾಗಾದೆ ಅದನ್ನು ಹೇಳಿದ ಮೇಲೆ ಬರೋಣ, ಬುದ್ಧಿ ಆಮೇಲೆ ಬರಲಿ. ನನಗೆ ಹಾಗೆ ಅನ್ನಿಸ್ತು, ಹೀಗೆ ಹೋಗೋಣ. ಅಲ್ಲ, ನಾನು ಇದನ್ನ ತೀರಾ ಪರ್ಸನಲ್ ನಿಮ್ಗೆ ಅಂದ್ರೆ ನನಗೂ ಕೇಳಬಾರ್ದು ನಾವು, ಬಟ್ ಯಾಕೆ ಅನ್ನಿಸ್ತದು ನನ್ನ ಅಂದ್ರೆ ಸರ್ ಆ ಟೈಮಲ್ಲಿ ಅದೊಂದು ಒಬ್ಬ ಮನುಷ್ಯ ಏನೇ ಚೇಂಜ್, ಒಂದು ಮೇಜರ್ ಡಿಸಿಷನ್ ತಗೊಬೇಕಂದ್ರೆ ಇದರಿಂದ ಇನ್ನೊಂದು ವರ್ಗಕ್ಕೆ ಹೋಗ್ಬೇಕಂದಾಗ ನಿಮ್ಗೆ ಆತರ ವರ್ಗನೂ ಇಲ್ಲ ಇಲ್ಲಿ. ಅಲ್ಲ, ನಾನು ಹೇಳ್ತಾರೆ ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇರೋದು, ಇಸ್ ನಾಟ್ ಎ ವರ್ಗ. ಓಕೆ, ಎಕ್ಸಾಂಪಲ್ ಕೊಡ್ತಾ ಇರೋದು ಏನಕ್ಕೆ ಅನ್ನಿಸ್ತು? ಇಲ್ಲ ನನಗೆ ನೋಡಿ, ನನಗೀಗ ಯಾಕೆ ಗೊತ್ತಾ, ನೀವು ಬೇರೆ ಏನೇ ಮಾತಾಡಿ, ನನಗೊಂದು 36 ವರ್ಷ ಸರ್. ಈಗ ನಿಮಗೊಂದು 2008 ಅಂದರೆ ಎಷ್ಟು 10, 26, 18 ವರ್ಷದಿಂದ 18 ವರ್ಷ ಹುಡುಗ. ಆವಾಗ ಒಂದು ಸ್ನೇಹಿತರ ವಲಯದ ಚರ್ಚೆನೋ ಅಥವಾ ನನಗೆ ಸೀರಿಯಸ್ಲಿ ನೆನಪಿಲ್ಲ. 18 ಇಯರ್ಸ್ ಬ್ಯಾಕ್ ನಾನು ಯಾಕೆ ಅದನ್ನು ಮಾಡ್ಕೊಂಡೆ ಅಂತ ನೆನಪಿಲ್ಲ. ಆವತ್ತಿನ ಬುದ್ಧಿ, ಆವತ್ತಿನ ಚಿಂತನೆ, ಅದರ ಆಧಾರದಲ್ಲಿ ನಾನು ಅವಾಗ ಪತ್ರಿಕೆಗಳಿಗೆ ಚಿಂತನೆ ಅಂತಲೇ ಬರೀತಾ ಇದ್ದಿದ್ದು. ಆಮೇಲೆ ಅದನ್ನೇ ಅಫಿಡವಿಟ್ ಮಾಡ್ಕೊಂಡೆ. ಚಿಂತನೆ ಆಲೋಚನೆ ನಾನು ನಮಾಜ್ ಮಾಡ್ತೀನೋ, ಉಪವಾಸ ಹಿಡಿತೀನೋ, ಪೂಜೆ ಮಾಡ್ತೀನೋ, ಚರ್ಚಿಗೆ ಭಾಳಷ್ಟು ಸಾರಿ ಹೋಗಿದ್ದೀನಿ. ಶಿರ್ಡಿ ಸಾಯಿಬಾಬನ ದರ್ಶನ ಕೂಡ ಮಾಡಿದ್ದೆ. ಶಿರ್ಡಿ ನನ್ನ ಫೇವ್ರೆಟ್ ಪ್ಲೇಸ್. ಸಾಯಿಬಾಬಾ ಮುಸಲ್ಮಾನರಾಗಿ ಹುಟ್ಟಿದ್ರು, ಹಿಂದೂ ಸಂತನಾಗಿ ಉಳ್ಕೊಂಡ್ರು. ಕಬೀರಾನಂದ ಸ್ವಾಮಿ ಅಂತ ಕರಿತೀವಿ. ದಿಲೀಪ್ ಕುಮಾರ್, ಮಧುಬಾಲ, ಮೀನಾ ಕುಮಾರ್ ಸೈಡಿಗೆ ಇಡೋಣ ಸರ್, ನಾವು ಅದೆಲ್ಲ ಮಾತಾಡೋದು ಬೇಡ. ಕಬೀರಾನಂದ ಸ್ವಾಮೀಜಿಗಳು, ಸಿದ್ಧಾರೂಢರಿಲ್ಲ ಅಂದರೆ ಶಿಶುನಾಳ ಶರೀಫ್ರಿಲ್ಲ. ನಿಮಗೆ ಉತ್ತರ ಕರ್ನಾಟಕದ ಭಾವೈಕ್ಯತೆ ನೀಡಬೇಕು. ಅನ್ವರ್ ಆನಂದ ಸ್ವಾಮೀಜಿ, ಅನ್ವರ್ ಆನಂದ ಸ್ವಾಮೀಜಿ, ಕಬೀರ್ ಆನಂದ ಅಕ್ಸೆಪ್ಟೆಡ್. ನಾನು ಯಾಕೆ ಚರ್ಚೆಗೊಳಗಾಗ್ತೀನಿ ಅಂದರೆ, ನಾನು ಮಾಡೋದು ನಿಮಗೆ ಸಹಿಸೋಕ್ಕಾಗ್ತಿಲ್ಲ, ಆದರೆ ಸಹಿಸಿಕೊಳ್ಳುವಂಥ ಭಾಳ ದೊಡ್ಡ ಸಂಖ್ಯೆ ನನ್ನ ಹಿಂದೆ ನಿಂತಿದೆ ಇವತ್ತು. ನಾನು ಇಲ್ಲಿ ಚರ್ಚೆಗೊಳಗಾಗ್ತಿರೋದು ಅಥವಾ ಅವಕಾಶಗಳನ್ನು ದಕ್ಕಿಸ್ಕೊಳ್ತಿರೋದು ನನ್ನ ಪ್ರತಿಭೆಯಿಂದ, ನನ್ನ ಮಾತುಗಾರಿಕೆಯಿಂದ, ನನ್ನ ಬರವಣಿಗೆಯಿಂದ, ನನ್ನ ಜಾತಿ ಧರ್ಮದಿಂದ ಅಲ್ವೇ ಅಲ್ಲ. ಚಿಂತನ್ ನನ್ನ ಒಳಗಡೆ ಒಂದು ಒಳ್ಳೆ ಚಿಂತನೆ ಇತ್ತು ಸರ್. ನಿಮ್ಗೆ ಆಗಲೇ ಹೇಳಿದೆ, ನಾನು ಮೊದಲು ಮಾನವ, ಆಮೇಲೆ ಭಾರತೀಯ, ಅದಾದ ಮೇಲೆ ಹಿಂದೂ ಮುಸ್ಲಿಂ.
ನೀವು ನನ್ನನ್ನು ಕಟ್ಟಾಕಕ್ಕಾಗಲ್ಲ. ನಾನು ಯಾವುದನ್ನು ಹೈಡ್ ಮಾಡಿಲ್ಲ. ಐ ಆಮ್ ನಾಟ್ ಹೈಡಿಂಗ್. ಅಥವಾ ನಾನೊಬ್ಬ ಶೆಟ್ಟಿ ಗೌಡ ಬ್ರಾಹ್ಮಣ ಅಂತ ಎಲ್ಲೂ ಹೇಳೇ ಇಲ್ಲ ನಾನು. ಹೇಳಿ ಏನಾದರೂ ಯಾರನ್ನ ನಂಬಿಸಿ ನಾನು ಅದನ್ನು ಏನಾದರೂ ಎನ್ಕ್ಯಾಶ್ ಮಾಡ್ಕೊಂಡಿದ್ದಿದ್ರೆ ಆವಾಗ ಇಟ್ಸ್ ಅ ರಾಂಗ್ ವೇ. ನಿಮ್ಮ ಪಾಡಿಗೆ ನೀವು ಸೃಷ್ಟಿ ಮಾಡ್ತೀರಾ, ನಿಮ್ಮ ಪಾಡಿಗೆ ನೀವು ಏನಕ್ಕೆ ಪೋಸ್ಟ್ ಮಾಡ್ತೀರಾ, ನಿಮ್ಮ ಪಾಡಿಗೆ ನೀವು ಚರ್ಚೆ ಮಾಡ್ತೀರಾ, ಎಲ್ಲ ನಿಮ್ಮದು. ನೀನು ಹಿಂದುವ ಮುಸಲ್ಮಾನ ಕೇಳೋದು ನೀವೇ, ಪೋಸ್ಟ್ ಹಾಕೋದು ನೀವೇ, ಪ್ರಶ್ನೆನೂ ನಿಮ್ಮದೇ, ಕಲ್ಲು ನಿಮ್ಮದೇ, ಎಲ್ಲದೂ ನಿಮ್ಮದೇ. ನಂದೇನಿಲ್ವಲ್ಲ. ನಿಮ್ ಬರೀ ನಾವ್ ಏನ್ ಕೇಳ್ತೀವಿ ಅದನ್ನ ಮಾತ್ರ ಆನ್ಸರ್ ಮಾಡ್ಬೇಕು. ಯಾವನಿಗಾದ್ರೂ ಫೋನ್ ಮಾಡ್ಬಿಟ್ಟು ನಾನು ಕೇಳದ್ನ ನೋಡಿ, ನಾನು ಹೇಳದ್ ಕೇಳಿ, ನಾವ್ ಏನ್ ಪೋಸ್ಟ್ ಹಾಕ್ತೀವಿ ಅದಕ್ಕೆ ಮಾತ್ರ ಆನ್ಸರ್ ಮಾಡ್ಬೇಕು. ಮನಸ್ಸಿಗೆ ಬಂದಂಗೆಲ್ಲ ಮಾಡಂಗಿಲ್ಲ ಅಷ್ಟೇ ಅವ್ರದ್ದು. ಸರ್ ಅಲ್ಲ, ಮನ್ಸಿಗೆ ಬಂದಂಗೆ ಮಾಡಂಗಿಲ್ಲ. ನಾನು ಏನು ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರ ಕೊಟ್ಟೇನೋ ಅಷ್ಟೇ ಸರ್. ಅವರು ವಿಡಿಯೋಗಳಿಂದ ಹಿಡಿದು ಸಾಮಾಜಿಕ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಮಾತಾಡ್ತಾರೆ. ಹೇಳೋ, ಒಪ್ಕೊಳ್ಳೋ. ಹೂ ಆರ್ ಯು ಬಾಬಾ ಸಾಹೇಬ್? ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅವೆಲ್ಲ ಬಿಟ್ಬಿಡ್ರಿ. ನೀವು ನಾವು ಕೇಳೋ ಆನ್ಸರ್ ಕೊಟ್ಬಿಡ್ರಿ. ನಮ್ಮ ದೇಶದ ಕಾನೂನ ನೀವು ನೀವು ಬಲವಂತ ಎಷ್ಟು ಹಾಕಿದ್ರು ನಾನು ಹೇಳೋ ಮನುಷ್ಯ ಅಲ್ಲ. ನನಗೆ ಬೇಕಾಗಿಲ್ಲ, ಕಾನೂನಿನ ನೆಸೆಸಿಟಿ ಇಲ್ಲ. ಎಲ್ಲ ಇಷ್ಟರಲ್ಲೇ ನಿಮಗೆಲ್ಲ ಉತ್ತರ ಸಿಕ್ಕಾಯ್ತು. ಇದ್ರ ಮೇಲೂ ಕೂಡ ಉತ್ತರ ಬೇಕು ಅಂದ್ರೆ ಎಲ್ಲಿ ಸಿಗ್ತದೆ ಉತ್ತರ? ನೀವು ಕೊಡ್ಬೇಕೆಲ್ಲ ಒರಿಜಿನಲ್ ಅಪ್ಲೋಡ್ ಮಾಡಿ ದಯವಿಟ್ಟು. ಯಾಕೆ ಮಾಡ್ರಿ? ಅಲ್ಲಿ ಕೇಳ್ತಾ ಇದಾರೆ, ಯಾರು ಕೇಳಿದ್ರು? ನೀವು ಸಮಾಜದಲ್ಲಿ ಕೇಳ್ತಾ ಇದಾರೆ, ಸಮಾಜದವ್ರಿಗೆ ನೀವು ಕೊಡ್ಬೇಕು. ಯಾವ ಜಡ್ಜ್ ಅವನು ಲಾಯರ್? ಅದ್ ಸೆಕೆಂಡ್ರಿ. ಅಥವಾ ತೀರ್ಮಾನ ಸೆಕೆಂಡ್ರಿ. ಹಂಗಂದ್ ನೀವೇನು ಸೆಕೆಂಡ್ರಿ ಅಲ್ಲ. ನೀವು ಹಂಗಂದ್ರೆ ಅದು ಸೆಕೆಂಡ್ರಿ ಅಲ್ಲ. ಸೆಕೆಂಡ್ರಿ ಇದು, ಸೆಕೆಂಡ್ರಿ ಇವರು ಅವರೇ ಫಸ್ಟ್ ಪ್ರಯಾರಿಟಿ. ಫಸ್ಟ್ ಏನಿದ್ರು ನನ್ನ ದೇಶದ ಕಾನೂನು. ನೀವು ಟೋಟಲ್ ಆಗಿ ಪೀಪಲ್ ಆಫ್ ಇಂಡಿಯಾ ಮಾತಾಡಕ ಸಂವಿಧಾನ ಪೀಠಿಕೆ ನಾನೇ ಸರಿ ಇರೋದು. ನಾನು ಮಾತಾಡ್ತಿದ್ದೆ ಕರೆಕ್ಟ್ ಇದೆ, ಕರೆಕ್ಟ್ ಆಗಿದೆ. ಇಲ್ಲ ನಾನು ಏನ್ ಮಾಡ್ಬೇಕು, ಏನ್ ಮಲಗಬೇಕು, ಏನ್ ಮಾಡ್ಬೇಕು ಅಂತ ನನ್ನ ದೇಶದ ಕಾನೂನು. ಯಾರು ಕ್ವಶನ್ ಕೇಳ್ತಾರೆ ಅವರು ಕರೆಕ್ಟ್ ಆಗಿದ್ದಾರೆ, ನೀವು ಕರೆಕ್ಟ್ ಆಗಿಲ್ಲ. ಕರೆಕ್ಟ್ ಆಗಿ ಹೆಂಗಿದ್ದಾರೆ, ನಾನು ಹೆಂಗಿಲ್ಲ. ಅವ್ರು ಕ್ವಶನ್ ಕೇಳ್ತಾ ಇದ್ದಾರೆ, ನೀವು ಆನ್ಸರ್ ಮಾಡಕ್ಕೆ ಏನೇನು ಕಾನೂನು, ಬುದ್ಧ, ಅಂಬೇಡ್ಕರ್, ಈಗ ಆಯ್ತಪ್ಪ ಸರ್, ಒಂದು ಪರ್ಸನಲ್ ಪ್ರಶ್ನೆ ಅದು ನನಗೆ ವೈಯಕ್ತಿಕ ಪ್ರಶ್ನೆ ಕೇಳ್ತಿರೋದು, ನೀನ್ ಯಾರು ಅಂತ. ಓಕೆ, ನಾನು ಅವರ ವೈಯಕ್ತಿಕ ಪ್ರಶ್ನೆ ಕೇಳೋದಾದ್ರೆ, ಡಿಯರ್ ಫ್ರೆಂಡ್ಸ್, ಒಬ್ಬ ಫ್ರೆಂಡ್ ಶುರು ಮಾಡ್ತಾನೆ, ಫ್ರೆಂಡ್ಸ್ ತಗೊಂಡು ಹೋಗ್ತಾರೆ. ಹಾಗೆ ಒಬ್ಬ ಫ್ರೆಂಡಿಗೆ ಕೇಳೋಣ, ಆ ಫ್ರೆಂಡಿಗೆ ಕೇಳೋ ಪ್ರಶ್ನೆ 10 ಫ್ರೆಂಡ್ಸ್ಗಳು ಹೋಗ್ತದೆ. ನಿನ್ನ ಪರ್ಸನಲ್ ವಿಚಾರ ತಾನೆ, ನನ್ನ ಪರ್ಸನಲ್ ವಿಚಾರ ತಾನೆ ನಿನಗೆ ಬೇಕು. ಹಾಗಾದ್ರೆ ನಿನ್ನ ಪರ್ಸನಲ್ ವಿಚಾರ ನನಗೆ ಬೇಕು. ನೀನು ಮೊನ್ನೆ ನಿನ್ನ ಮಗುನ ಎತ್ಕೊ ಬಂದಿದೆಯಲ್ಲ, ಅದು ನಿಜಕ್ಕೂ ಎಷ್ಟು ತಪ್ಪಾಗ್ತದೆ ಸರ್? ಅಯ್ಯೋ ನನ್ನ ಮಗನೇ, ಈ ಮಗು ನಂಗೆ ಹುಟ್ಟಿದ. ಹಾಗೆ ನೀನು ಯಾರೋ ಅಂದರೆ, ನನ್ನ ಮಗನೇ ನೀನು ಯಾರೋ? ಇವತ್ತಿನ ಅದನ್ನೇ ಮಾಡ್ಕೊಬಂದಿದ್ದು ನಾನು. ನೀವು ಟ್ರೋಲ್ ಗ್ಯಾಂಗ್ಗಳಿಗೆಲ್ಲ ಹೆದರಿ ನಾನು ಉತ್ತರ ಕೊಡೋಕ್ಕೆ ಕೂತಿಲ್ಲ ಇಲ್ಲಿ. ನಾನು ಒಂದು ಐಡೆಂಟಿಟಿಯಲ್ಲೇ ಗುರ್ಸ್ಕೋಬೇಕು ಅಂದರೆ ಸರ್, ನನಗೊಂದು ಅಹಂ ಇದೆ. ಏನು ಅಹಂ ಇದೆ ಅಂದರೆ, ನನ್ನ ಒಳಗಡೆ ಒಂದು ಪ್ರತಿಭೆ ಇದೆ. ಕರ್ನಾಟಕದ ನನ್ನನ್ನು ಒಳ್ಳೆ ಸ್ಪೀಕರ್ ಅಂತ ಗುರುತಿಸುತ್ತೆ. ತುಂಬ ದೊಡ್ಡ ಪ್ರಮಾಣದಲ್ಲಿ ಕೊರತೆ ಇರುವಂತಹ ಒಂದು ವೇದಿಕೆ ಅದು. ಭಾಷಣ ಮಾಡೋದು ಸುಲಭ ಅಲ್ಲ. ಭಾಷಣ ಮಾಡಿ ಜನರ ಹಿಡಿದಿಟ್ಕೊಳ್ಳುವಷ್ಟು ಶಕ್ತಿ, ಅಷ್ಟೇ ಜನ ಫಾಲೋವರ್ಸು. ಪ್ರತಿ ಇಶ್ಯೂ ಬಂದರು ಎಲ್ಲ ವಿಡಿಯೋಗಳು ಹಿಂದೂ ವಿರೋಧಿ ಅಂತ ಬಿಂಬಿಸ್ತಾರೆ. ಆದರೆ ಎಲ್ಲೂ ಕೂಡ ಹಿಂದೂ ವಿರುದ್ಧ ಒಂದು ಪಾಯಿಂಟನ್ನು ಇಟ್ಕೊಂಡು ಚರ್ಚೆ ಮಾಡೋಲ್ಲ. ಬರೀ ಪೋಸ್ಟ್ ಮಾಡಿ ಹಿಂದೂ ವಿರುದ್ಧ ಬಿಂಬಿಸೋದು. ಆದಿತ್ಯನಾಥ್ ಬೈತಾರೆ, ಮೋದಿ ಬೈತಾರೆ, ಏನು ಬೈತಾರೆ? ಅರೆ, ನರೇಂದ್ರ ಮೋದಿಯವರು ನನ್ನ ಶತ್ರುನ, ಈ ದೇಶದ ಪ್ರಧಾನಮಂತ್ರಿಯನ್ನು ವಿಮರ್ಶೆ ಮಾಡುವಂತಹ, ಟೀಕಿಸುವಂತಹ, ಫಂಡಮೆಂಟಲ್ ರೈಟ್ಸ್ ಗೊತ್ತಿಲ್ಲದಂಥ ಈ ಅವಿವೇಕಿಗಳು ಮೋದಿಯನ್ನು ಟೀಕಿಸಿದ್ದಾರೆ, ಇವನು ಹಿಂದೂ ವಿರೋಧಿ. BJPಯನ್ನು ಟೀಕಿಸಿದ್ದಾರೆ, ಹಿಂದೂ ವಿರೋಧಿ. ರಾಹುಲ್ ಗಾಂಧಿ ಅವ್ರನ್ನ ಹಗಲು ರಾತ್ರಿ ಹಾಕೊಂಡು ಕೊಡ್ತಾರೆ. ರಾಹುಲ್ ಗಾಂಧಿ ಏನು ಸಾಬ್ರ? ಸೋನಿಯಾ ಗಾಂಧಿನ ಇಟಲಿ ಬಾರ್ ಡ್ಯಾನ್ಸರ್ ಅಂತ ಕರಿತೀರಿ ನೀವು. ಅವ್ರು ಭಾರತೀಯರಲ್ವಾ? ಭಾರತೀಯರು ತಾನೆ? ಯಾರನ್ನ ಬಿಡ್ತೀರ ನೀವು? ಇವತ್ತು ಪ್ರಿಯಾಂಕಾ ಗಾಂಧಿನ ಬಿಡ್ತಿದ್ದೀರಿ. ಮನಮೋಹನ್ ಸಿಂಗ್ ಬಗ್ಗೆ ಎಷ್ಟು ಟೀಕೆ ಮಾಡಿದ್ರಿ ನೀವು? ಅವ್ರು ಯಾರು ಹಿಂದೂ ಅಲ್ವಾ? ನಿಮ್ಮ BJP, ನಿಮ್ಮ RSS, ನಿಮ್ಮ ಸಿದ್ಧಾಂತ, ನಿಮ್ಮ ಕೋಮುವಾದವನ್ನು ವಿರೋಧ ಮಾಡಿದ ಕೂಡಲೇ ನಾವು ಹಿಂದೂ ವಿರೋಧಿ. ಇದೇ ತಾನೇ ನಿಮ್ಮದು? ಇದೇ ತಾನೇ? ಅದಕ್ಕೆ ಅವ್ರಿಗೆ ಏನು ಬೇಕಾದರೂ ಹೇಳಿ ಸರ್, ನಾವೇನು ಒಂದು ಕಾನೂನಿನ ಅಬ್ಸರ್ವೇಷನಲ್ಲಿ ಇರ್ತೀವಿ ಸರ್. ಯಾವುದೇ ಸೊಸೈಟಿಯಲ್ಲಿ, ಯಾವುದೇ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಇರೋ ಮನುಷ್ಯ ಕಾನೂನಿನ ಅಬ್ಸರ್ವೇಷನ್ ಇದ್ದೇ ಇರ್ತೀವಿ. ಇವರು ಟ್ರೋಲ್ ಮಾಡಿ ಇಷ್ಟೆಲ್ಲ ಮಾಡಿದ ಮೇಲೆ ಇಷ್ಟೊತ್ತಿನ ಅಟ್ಲೀಸ್ಟ್ ಒಂದು ಸುಮೋಟ್ ಆಗಬೇಕಿತ್ತು ನನ್ನ ಮೇಲೆ. ಈಗ ಈ ಕಾನೂನು ಬಗ್ಗೆ ಮಾತಾಡ್ತಾ ಇದ್ರು. ಈಗ ಒಂದು 6 ತಿಂಗಳು ವರ್ಷಕ್ಕಿಂತ ಮುಂಚೆನೂ ಇದೇ ತರ ಕೆಲವೊಂದು 4-5 ವರ್ಷದ ಕತೆ ಸರ್ ಇವೆಲ್ಲ. ಅಲ್ಲ, ನನಗೆ ಗೊತ್ತಿಲ್ಲ. ನಾನೇನು ಅಬ್ಸರ್ವ್ ಮಾಡಿದ್ದೆ ನೋಡಿರ್ತೀನಿ ಅಷ್ಟೇ. ಈಗ ಒಂದು 6-7 ತಿಂಗಳು ಮುಂಚೆನೂ ಬಂದಿದ್ದೇನೆ ಯಾವುದೋ ಒಂದು
ಓಕೆ. ಅದಾದ್ಮೇಲೆ ನನಗೂ ಯಾರೋ ಕಳಿಸಿದ್ರು, ನೋಡು ನಿನ್ನ ಫ್ರೆಂಡು ಅವನು ಹಿಂದೂ ಅಲ್ಲ ಅವ ಮುಸ್ಲಿಮು ಅಂದ್ಬಿಟ್ಟು. ಹೌದಾ, ಓಕೆ, ನನಗೇನೋ ಬೇಕು ಅಂತ ನಾನು ರಿಪ್ಲೈ ಮಾಡಿದೆ. ಅಷ್ಟೇ. ಐ ಆಮ್ ನಾಟ್ ಬಾದರ್ಡ್ ಅಂದ್ಬಿಟ್ಟು ಅಷ್ಟೇ ನಾನು ರಿಪ್ಲೈ ಮಾಡಿದೆ ಯಾರಿಗೂ ಅವ್ರಿಗೆ. ಸರಿ ಅಂತ ಅಂದ್ಬಿಟ್ಟು ಅವರು ಅಂದರೆ ಸುಮ್ಮನೆ ಟ್ರೋಲ್ ಆಗ್ತಾ ಇದೆ ಅಂತ ನನಗೆ ಇನ್ಫಾರ್ಮೇಶನ್ ಕೊಟ್ಟರು. ಮಾಮೂಲಿ ಕೊಡ್ತಾರೆ. ಸರಿ ಅಂದ್ಬಿಟ್ಟು ನಾನು ಅದೇನು ನಿಮ್ಗೆ ಹೇಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ನಿಮ್ಮ ಹತ್ರ. ಹೌದು. ಆಯಿತಾ. ಇನ್ ದ ಮೀನ್ ವೆಲ್ ನಾನು ಈಗ ಏನಕ್ಕೆ ಇದು ಮಾಡಿದೆ ಅಂತಂದ್ರೆ, ಈಗ ಮೊನ್ನೆಯಿಂದ ತೀರಾ ಜಾಸ್ತಿ ಆಯಿತು. ಹೌದು. ಸೊ ನೀವು ಇದ್ರ ಮೇಲೆ ಕಾನೂನು ಕ್ರಮ ಯಾಕೆ ಜರುಗಿಸ್ತಾ ಇಲ್ಲ? ಯಾಕೆ ಅಂದರೆ ಕೆಲವೊಬ್ರು ಪೋಸ್ಟ್ಗಳು ಅವ್ರವ್ರ ಪೇಜ್ಗಳು ಮಾಡಿದ್ದಾರೆ. 66 ನೀವು ಅಲ್ಲಲ್ಲ, ನೀವು ನಿಜವಾಗ್ಲೂ ಕಾನೂನು ಹೋರಾಟ ಮಾಡಿಲ್ಲ ಅಂದರೆ ನೀವು ಅಕ್ಸೆಪ್ಟ್ ಮಾಡ್ದಂಗೆ ಆಗುತ್ತೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅದನ್ನು. ನೀವು ಯಾಕೆ ಇಷ್ಟು ದಿನ ನೋಡಿ, ಒಂದು ಹೇಳ್ತೀನಿ ಚಿಂತನವ್ರೆ, ನೀವೊಬ್ಬರು ಪತ್ರಕರ್ತಿದ್ದೀರಿ, ಯಾವ ಟೈಮ್ ಏನು ಮಾಡ್ಬೇಕು ಅನ್ನೋದೊಂದು ಅರಿವಂತೂ ಇದಿರುತ್ತೆ. ಓಕೆ. ಯಾವುದೋ ಒತ್ತಡ ಅಂದರೆ ನಿಮ್ಮ ಪರ್ಸನಲ್ ಒತ್ತಡದಿಂದ ಏನಾದರೂ ಕೆಲಸಗಳು ಕಾರ್ಯದಲ್ಲಿ ಹೋಗಿಲ್ದೇನೆ ಇರ್ಬೋದು, ಅಂದರೆ ಕಾನೂನು ಹೋರಾಟಕ್ಕೆ. ಆದರೆ ಈ ಲೆವೆಲ್ಗೆ ಬಂದಾಗ ನೀವು ಯಾಕೆ ಕಾನೂನು ಹೋರಾಟ ಇನ್ನೂ ಮಾಡಿಲ್ಲ? ಯಾಕೆ ಸ್ಟಾರ್ಟ್ ಮಾಡಿಲ್ಲ? ಅಲ್ಲ, ಆಗಿದೆ, ಆಗ್ತಾ ಇದೆ, ಕೋರ್ಟ್ ಮೂಲಕ ಮಾಡಿದ್ದೀವಿ. ಏನು ಮಾಡಿದ್ದೀವಿ ಅಂದರೆ, ಯಾವುದೇ ವ್ಯಕ್ತಿ, ಯಾವುದೇ ಮೂರನೇ ವ್ಯಕ್ತಿ ನಿಮ್ಮ ID ಕಾರ್ಡ್ನ ಬಹಿರಂಗಗೊಳಿಸೋ ಹಾಗಿಲ್ಲ. ಅದು ಮೊಹಿದ್ದೀನ್ ರೌಫ್ ಇರಲಿ, ಚಿಂತನ್ MC ಇರಲಿ, ಅಥವಾ ನಿಮಗೆ ಸಂಬಂಧಪಟ್ಟಂಥ ಯಾವುದೇ ವಿಚಾರ ಇರಲಿ, ಅದು ನಿಷ್ಕ್ರಿಯ ಆಗಿದೆಯೋ, ಅದು ಕ್ಲೋಸ್ ಆಗಿದೆಯೋ, ನಾನು ಈಗ ಲೀಗಲಾಗಿ ಹೇಗೆ ಬದುಕ್ತಾ ಇದ್ದೀನಿ, ಭಾಳ ಪರ್ಫೆಕ್ಟ್ ಆಗಿದ್ದೀನಿ, ಹಾಗೆ ಅದು ನನಗೆ ಸಂಬಂಧಪಟ್ಟ ವಿಚಾರ ಮಾತ್ರ ಆಗಿರುತ್ತೆ. ಏನೇ ತಪ್ಪಾದರೂ ಕೂಡ ಕಾನೂನು ನನ್ನನ್ನು ಶಿಕ್ಷಿಸ್ಬೋದು. ಹಾಗಾಗಿ ನಾನು ಭಾರಿ ಕಾನ್ಫಿಡೆನ್ಸಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಖಂಡಿತವಾಗಲೂ ಎಲ್ಲಿಂದ ಶುರುವಾಗಿದೆ, ಯಾರಿಂದ ಶುರುವಾಗಿದೆ, ಅದು ತೀರಾ ನನ್ನ ಊರಿನ ಮಾಹಿತಿ, ಊರಿನ ವಿಳಾಸ, ತೀರಾ ನನ್ನ ಕುಟುಂಬದವರೆಗೂ ಕೂಡ ಇವರು ತಗೊಂಡೋಗಿದ್ದಾರೆ. ಇಲ್ಲಿ ನನಗೆ ಬೆದರಿಕೆ ಕೂಡ ಇದೆ. ಏನಾಗುತ್ತೆ ಸರ್, ಒಂದು ನೆರೇಟಿವ್ ಏನಂತೆ, ಈಗ ನಿಮ್ಮ ಅನುಮಾನ, ಅವಮಾನ, ಬೆದರಿಕೆ, ಆಮೇಲೆ ಗೆಲ್ತಿ ಅಂತಾರೆ ಗಾಂಧಿ. ಅನುಮಾನಿಸುತ್ತಾರೆ, ಅವಮಾನಿಸುತ್ತಾರೆ, ಬೆದರಿಸುತ್ತಾರೆ, ಆಮೇಲೆ ನೀ ಗೆಲ್ತಿ ಅಂತ. ನಾನು ಬೆದರಿಕೆ ಹಂತದಲ್ಲಿದ್ದೀನಿ. ನಾನು ಭಾಳ ಖುಷಿಯಲ್ಲಿ. ಅಂದರೆ ಬೆದರಿಕೆ ಅಂದರೆ ಯಾವ ಥರ ಬೆದರಿಕೆ ಬರ್ತಾ ಇದೆ ನಿಮಗೆ? ಸರ್, ನಿಮಗೆ ಒಂದು ನೆರೇಟಿವ್ ಸೃಷ್ಟಿ ಮಾಡ್ತಾರೆ. ಏನು ಮಾಡ್ತಾರೆ, ಈತ ಹಿಂದೂ ಹೆಸರನ್ನು ಬದಲಾಯಿಸಿಕೊಂಡು ಹಿಂದೂಗಳ ವಿರುದ್ಧ, ಅಲ್ಲ ಮುಸ್ಲಿಂ ಹೆಸರು ಬದಲಾಯಿಸಿಕೊಂಡು ಹಿಂದೂ, ಒಬ್ಬ ಮುಸಲ್ಮಾನ ಹಿಂದುವಿನ ಹೆಸರು ಬದಲಾಯಿಸಿಕೊಂಡು ಹಿಂದೂಗಳ ವಿರುದ್ಧ ಸಂಚು ರೂಪಿಸ್ತಿದ್ದಾನೆ. ಆದರೆ ಏನು ತೋರಿಸಲ್ಲ ಸರ್. ಪೋಸ್ಟರ್, ಒಂದು ಗ್ರಾಫಿಕ್ಸು, ಫೋಟೋಶಾಪ್ ಓಪನ್ ಮಾಡು, ಫೋಟೋ ಹಾಕು, ಇವನೊಂದು ಕಾರ್ಡ್ ಸೀಲ್ ಹೊಡೆದ್ಬಿಟ್ಟು ಬರೀ ಇವನು ಹಿಂದೂ ವಿರೋಧಿ, ನೋಡೋಣ ಏನು ಮಾಡ್ತಾನೆ, ಶೇರು ನೋಡಿದ್ರೋ, ಈಸಿ ಕನ್ವಿನ್ಸ್ ಸರ್. ಇವತ್ತು ಈ ದೇಶದಲ್ಲಿ ಸೋಷಿಯಲ್ ಮೀಡಿಯಾನ, ನಾನು ಅದನ್ನೇ ಹೇಳಿದ್ದು, ಸೋಷಿಯಲ್ ಮೀಡಿಯಾನ ಯಾವುದಕ್ಕೆ ಉಪಯೋಗಿಸ್ಬೇಕು, ಯಾವುದಕ್ಕೆ ನೋಡಬೇಕು. ಇವತ್ತು ಈ ದೇಶದಲ್ಲಿ ಒಬ್ಬ ಮುಸಲ್ಮಾನನ ವಿಕ್ಟಿಮ್ ಮಾಡೋದು ಬಹಳ ಈಸಿ. ನಾನು ಮೊನ್ನೆ ದಾವಣಗೆರೆ ಭಾಷಣದಲ್ಲಿ ಹೇಳ್ದದೆ, ಈ ದೇಶದಲ್ಲಿ ಮುಸಲ್ಮಾನ ಬಡೆಗೆ ಈಸಿ ಸಿಗ್ತಾನೆ. ಒಂದು ಕುಟುಂಬಕ್ಕೋಸ್ಕರ ದೇಶದ ಮುಸಲ್ಮಾನರನ್ನು ಬೇಕಾದ್ರೆ ಇವರು ಧಿಕ್ಕರಿಸಿ ನಿಲ್ಬಹುದು, ಯಾಕಂದ್ರೆ ಇಲ್ಲಿ ಮುಸಲ್ಮಾನ ಬಡೆಗೆ ಚೆನ್ನಾಗಿ ಸಿಗ್ತಾನೆ ಅಂತ ಈಸಿ ಕನ್ವಿನ್ಸ್ ಮಾಡ್ಬೋದಲ್ಲ. ಒಬ್ಬ ಮುಸಲ್ಮಾನ ಹಿಂದೂ ಹೆಸರನ್ನ ಏನು ಅಫಿಡವಿಟ್ ಮಾಡೋದು, ಇನ್ನೊಂದು ಮಾಡೋ, ಹೆಸರು ಬದಲಾಯಿಸ್ಕೊಂಡು ಅದೇನು ಅಪ್ಪಂದಾಗ ಇಪ್ಪಂದ ಏನಾದ್ರೂ ಒಂದು ತೋರಿಸಿ, ಏನಾದ್ರೂ ಒಂದು ಹೇಳಿ ಒಂದು ನೆರೇಟಿವ್ ಸೃಷ್ಟಿ ಮಾಡಿದ ತಕ್ಷಣ ಈಸಿಯಾಗಿ ನಂಬ್ತಾರೆ. ಆತ ಬರೀಬೇಕಾಗಿದ್ದ ಸಾಲುಗಳನ್ನಲ್ಲ, ಇವನು ಹಿಂದೂ ವಿರೋಧದ ಕೆಲಸವನ್ನ ಏನು ಮಾಡಿದ್ದಾನೆ ಅನ್ನುವಂಥ ಡಾಕ್ಯುಮೆಂಟ್ ಇಡಬೇಕು. ಈಗ ನೀವು ಹಾಗಾದ್ರೆ ಸಂಪೂರ್ಣ ಹಿಂದೂನ ಅಥವಾ ಮುಸ್ಲಿಮ? ಈಗ 100% ವಿಶ್ವಮಾನವ ಸರ್. ನಾನು ಒಂದು ಮಾತು ಹೇಳ್ತೀನಿ, ಯಾಕಂದ್ರೆ ಅಲ್ಲ, ಇದು ನನ್ನ ಕ್ವಶನ್ ಅಲ್ಲ, ಇದು ನನ್ನ ಕ್ವಶನ್ ಅಲ್ಲ. ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ನಡೀತಾ ಇದೆ ಅದ್ರ ಮುಖಾಂತರ ನಾನು ಕೇಳ್ತಾ ಇರೋದು ನಿಮಗೆ. ನೀವು ಸಂಪೂರ್ಣ ಹಿಂದೂ, ಸಂಪೂರ್ಣ ಮುಸ್ಲಿಮು ಅಂತ. ಹೌದು. ನಾನು ಉತ್ತರ, ನನಗೆ ಅದಕ್ಕೆ ಒಂದೇ ಉತ್ತರ, ಅದು ವಿಶ್ವಮಾನವ. ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತೇನೆ. ನಾನು ಯಾವುದೇ ಧರ್ಮವನ್ನು ಪ್ರಾಕ್ಟೀಸ್ ಮಾಡ್ತಿಲ್ಲ. ನನ್ನ ನೇರ ಉತ್ತರ ಇದು. ನಮಾಜ್ಗೆ ಹೋಗ್ತೀರಾ? ಅದು ನನಗೆ ಸಂಬಂಧಪಟ್ಟಿದ್ದು. ದೇವಸ್ಥಾನಕ್ಕೆ ಹೋಗ್ತೀರಾ? ನನಗೆ ಸಂಬಂಧಪಟ್ಟಿದ್ದು. ಚರ್ಚ್ಗೆ ಹೋಗ್ತೀರಾ? ನನಗೆ ಸಂಬಂಧಪಟ್ಟು ಹೋಗ್ಬೇಕು ಅಂತ ಅನ್ಸಿದ್ರೆ ನನ್ನ ಅಪ್ಪನೂ ನನ್ನ ತಡೆಯಲ್ಲ, ನನ್ನ ಮಕ್ಕಳು ಕೂಡ ತಡೆಯೋಕ್ಕಾಗಲ್ಲ. ನನ್ನ ಅಪ್ಪನೂ ನಂಗೆ ತಡೆಯಲ್ಲ, ನನ್ನ ಮಕ್ಕಳಿಂದನೂ ಕೂಡ ತಡೆಯೋಕ್ಕಾಗಲ್ಲ. ನನಗೀಗ ನಿಮ್ಮ ಡಿಬೇಟ್ ಮುಗಿಸೋಗಿ ನಮಾಜ್ ಮಾಡಬೇಕು, ಮಸೀದಿಗೆ ಹೋಗ್ಬೇಕು ಅನ್ಸಿದ್ರೆ ಖಂಡಿತವಾಗ್ಲೂ ಹೋಗ್ತೀನಿ. ಚರ್ಚಿಗೆ ಹೋಗ್ತೀನಿ, ಅವನ ದೇವಸ್ಥಾನ ಕೈ ಮುಗಿ ಅಂದರೆ ಹೋಗ್ತೀನಿ, ಮುಗಿದು ಹೋಗ್ಬಿಡ್ತೀನಿ.
ನನಗೆ ಧರ್ಮ ಜಾತಿಗಳು ಮುಖ್ಯ ಅಲ್ಲ, ನನಗೆ ಮನುಷ್ಯರು ಮುಖ್ಯ, ಅವರ ಪರಿಸ್ಥಿತಿ ಮುಖ್ಯ, ಆ ಶೋಷಣೆ ಮುಖ್ಯ. ದಿನಾ ಬೆಳಗ್ಗೆ ಹಿಂದೂ ಮುಸ್ಲಿಮರು ಹೊಡೆದಾಡಿ ಸಾಯಬೇಕು ಹಾಗೆ ಮಾಡ್ತಾರಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾರಲ್ಲ, ಮಹಾನ್ ರಾಷ್ಟ್ರವಾದಿಗಳು ಮಾಡ್ತಾರಲ್ಲ, ಆ ಥರದ್ದು ಒಂದೇ ಒಂದು ವಿಡಿಯೋ ನೀವು ನಂದೇನಾದ್ರೆ ನೀವೇ ಸರ್, ನೀವು ಈಗ ಪ್ರತಿಧ್ವನಿ ನಿಮ್ಮ ಚಾನಲ್ ಇವತ್ತು ಟಾಪಲ್ಲಿದೆ ಕರ್ನಾಟಕದಲ್ಲಿ, ಭಾಳ ಚೆನ್ನಾಗಿ ಹೋಗ್ತಾ ಇದೆ. ನಿಮ್ಮ ಪಾಡ್ಕಾಸ್ಟ್ ಬಗ್ಗೆ ದೊಡ್ಡ ಚರ್ಚೆಗಳು ನಡೀತವೆ. ನಮಗೇನಾದರೂ ಮಾಡಿಸ್ಕೊಡಿ, ನಿಮಗೆ ಪರಿಚಯ ಇದ್ರೆ ಅಂತ ಮಾತಾಡ್ತಾರೆ ಸೆಲೆಬ್ರಿಟಿಗಳು. ಆ ಮಟ್ಟಕ್ಕೆ ನಿಮ್ಮ ಚಾನಲ್ ನೇಮ್ ಫೇಮ್ ಇದೆ. ಇಲ್ಲಿ ಒಳ್ಳೆ ನಾನು ನೋಡಿದಂಗೆ ನಿಮ್ಮ ಆಫೀಸ್ ಒಳಗಡೆ ವೃತ್ತಿನಿರತ ಪತ್ರಕರ್ತರಿದ್ದಾರೆ. ನಿಮಗೆ ಟಾಸ್ಕ್ ಸರ್, ಇವನು ಬಂದ ಕೂತ ನಮ್ಮ ಸ್ಟುಡಿಯೋದಲ್ಲಿ ಒಂದೇ ಒಂದು ಹಿಂದೂ ವಿರೋಧದ ಪೋಸ್ಟ್ ತೋರಿಸಿ ಅಂತ ಹೇಳಿ ಡೈಲಾಗ್ ಹೊಡಿತಿದ್ದಾನೆ. ತೆಗೀರಿ ಸರ್, ಡಾಕ್ಯುಮೆಂಟ್ ತೆಗೀರಿ. ಆದರೆ ಅವ್ರದ್ದು ಅಂದರೆ ನನ್ನ ಅಪ್ಪಂದಲ್ಲ, ನನ್ನ ಮಕ್ಕಳದ್ದು ಸುಮಾರಿದ್ದಾವೆ. ಅವ್ರದ್ದು ನಾನು ಎಷ್ಟು ಬೇಕಾದ ಡಾಕ್ಯುಮೆಂಟ್ ಇಡ್ತೀನಿ. ಅವ್ರ ಮೇಲೆ ಕೇಸ್ಗಳಾಗಿದ್ದಾವೆ, ಊರು ಬಿಟ್ಟು ಹೋಗಿದ್ದಾರೆ, ಅಜ್ಞಾತವಾಸಿಗಳಾಗಿದ್ದಾರೆ. ಅವರೇ ಬರ್ಕೊಂಡಿದ್ದು, ನಾನೇನು ಹೇಳ್ತಲ್ಲ ನಾವು ಅಜ್ಞಾತವಾಸಿಗಳಾಗಿದ್ದೇವೆ ಅಂತ ಬರ್ಕೊಂಡಿದ್ರು ಒಂದ್ಸಲ. ನಾನು ಎಲ್ಲೂ ಅಜ್ಞಾತವಾಸಿ ಇಲ್ಲ, ತೆರೆದ ಪುಸ್ತಕ ನಾನು ಯಾರಿಗೂ ಫ್ರಾಡ್ ಮಾಡಿಲ್ಲ, ಆರ್ಥಿಕ ಅಪರಾಧಗಳನ್ನು ಮಾಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ, ಅದ್ಭುತವಾದಂಥ ಬದುಕನ್ನು ಕಟ್ಕೊಂಡಿದ್ದೀನಿ, ಒಳ್ಳೆ ಸೌಹಾರ್ದ ಸಹಬಾಳ್ವೆಯನ್ನು ಬೋಧಿಸ್ತಾ ಇದ್ದೀನಿ. ಹಾಗಾಗಿ ನಾನು ನಿರಾತಂಕವಾಗಿದ್ದೀನಿ ಸರ್. ಐ ಆಮ್ ನಾಟ್ ವರಿ. ನಾನು ಭಾಳ ಕೆಲಸ ತೊಗೊಂಡಿದ್ದೀನಿ, ಭಾಳ ಕೆಲಸ ಮಾಡ್ತೀನಿ. ಆಮೇಲೆ ಇದೆಲ್ಲದರ ಸಂಚಿನ ಹಿಂದೆ ದಾವಣಗೆರೆ ಸ್ಪೀಚ್ ಭಾಳ ವರ್ಕೌಟ್ ಮಾಡಿದೆ. ಇವತ್ತೇನೋ ದಿನ ಬೆಳಿಗ್ಗೆ ಆದರೆ ಮುಸ್ಲಿಂ ಅಂತ ಹೇಳ್ತಾರೆ. ಅದೇ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂಥ MLAದೋ ಮಂತ್ರಿದೋ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ ಮಾಡಿಕೊಂಡು ಅಲ್ಲಿಂದ ದುಡ್ಡು ತಗೊಂಡು ಸಮುದಾಯದ ಮಕ್ಕಳನ್ನು ಯೂಸ್ ಮಾಡಿಕೊಂಡು ನೀವು ಪಾಪ ಅದೇ ಸಮುದಾಯ ವಿರುದ್ಧ ಪ್ರೊಪಗಂಡ ಮಾಡ್ತೀರ. ಎಲ್ಲರಿಗೂ ಹೊಟ್ಟೆ ಪಡು ಸರ್, ಎಲ್ಲ ಬದುಕು. ಅದನ್ನು ನಾನು ವಿರೋಧ ಮಾಡಲ್ಲ, ಅದು ಅವ್ರ ಇಷ್ಟ. ಹೌದು, ನಿನ್ನ ಸಿದ್ಧಾಂತ ಮತ್ತು ನನ್ನ ಸಿದ್ಧಾಂತ ಸೈದ್ಧಾಂತಿಕವಾದ ಸಂಘರ್ಷ ಇರಲಿ. ನೀನು ನಿನ್ನ ನೆರೆಟಿವ್ ಮಾಡೋ, ನಾನು ನನ್ನ ನೆರೆಟಿವ್ ಮಾಡ್ತೀನಿ. ನಾನು ನನ್ನ ಸಿದ್ಧಾಂತ ಹೇಳ್ತೀನಿ, ನೀನು ನಿನ್ನ ಸಿದ್ಧಾಂತ ಹೇಳೋ. ಜನ ತೀರ್ಮಾನ ಮಾಡ್ತಾರೆ ಯಾವ್ದು ಸರಿ ಯಾವ್ದು ತಪ್ಪು. ಜನ ತೀರ್ಮಾನ ಮಾಡ್ತಾನೆ. ನೀನು ನಿನ್ನ ಪ್ರೆಸೆಂಟ್ ಮಾಡು, ನಾನು ನನ್ನ ಪ್ರೆಸೆಂಟ್ ಮಾಡ್ತೀನಿ. ತೀರ ನನ್ನ ಪ್ರಯತ್ನ ಯಾಕೆ ನಿಮಗೆ? ಅಷ್ಟು ಇಂಟ್ರೆಸ್ಟ್ ಯಾಕೆ ನಿಮಗೆ? ನಾನು ಹೇಳ್ತಾರೆ ನನಗೆ ತೋರ್ಸೋಕ್ಕೆ ಇಂಟ್ರೆಸ್ಟ್ ಇಲ್ಲ ಸರ್. ನಿಮಗೆ ಅರ್ಥ ಆಯ್ತು. ತೋರಿಸ್ಬೇಕು ಅಂದರೆ ಸರ್ ಒಂದು ಸಣ್ಣ ಹಿಂಗೆ ಹೇಳಿದ್ರೆ ಸರ್ ಅಷ್ಟೇ, ಅದು ನನಗೆ ಸಂಬಂಧಪಟ್ಟಿದ್ದು. ಇಲ್ಲ ನಾನು ನೋಡಲೇಬೇಕು, ನಂಗೆ ತೋರಿಸು ಅಂದರೆ ಸರ್ ನಂಗೆ ತೋರ್ಸೋಕ್ಕೆ ಇಷ್ಟ ಇಲ್ಲ ಸರ್. ಹಂಗೆ ತೋರಿಸ್ಬೇಕು ಅಂದರೆ ಒಂದಿನ ತೋರಿಸ್ತೀನಿ ನಾನು. ಅರ್ಥ ಆಯ್ತಾ? ಆದರೆ ನನ್ನ ದೇಶದ ಕಾನೂನು ಯಾವ ಕ್ಷಣದಲ್ಲಾದರೂ ಇಮ್ಮಿಡಿಯೇಟ್ ಈಗಲೂ ತೋರಿಸೋ ಅಂದರೆ ತೋರಿಸ್ಲೇಬೇಕು. ಪ್ರಜ್ವಲ್ ರೇವಣ್ಣಂದು ನಿಮಗೆ ಅವ್ರ ಫೇಸ್ ಕಾಣಿಸ್ಲಿಲ್ಲ ಯಾವ ವಿಡಿಯೋದಲ್ಲೂ. ಕನ್ಫರ್ಮೇಷನ್ ಮಾಡಿದ್ದೆ ನೋಡಿ. ಅರ್ಥ ಆಯ್ತಾ? ಆ ವಿಡಿಯೋದಲ್ಲಿ ಇದ್ದಿದ್ದು ಮತ್ತಿದ್ದು ಸೇಮ್ ಇದೆಯಾ ಅಂತ ಟೆಸ್ಟ್ ಮಾಡಿದ್ರಂತೆ. ಅಂತೆ ಅವ್ರು ತೋರಿಸಿದ್ದನ್ನು ಮತ್ತು ನೋಡಿದ್ದನ್ನು ಎರಡೂ ನೋಡಿಲ್ಲ. ನಾವು ನಮ್ಮ ಸುದ್ದಿ ಮೂಲಗಳತ್ತ ಮಾಹಿತಿಗಳಷ್ಟೇ. ಒಂದಂತೂ ಸತ್ಯ ಸರ್, ನಾನು ಒಂದೇ ಒಂದು ಸತ್ಯ ಹೇಳ್ತೀನಿ. ಮನುಷ್ಯ ಹುಟ್ಟಿದ ಮೇಲೆ ಈ ಜಾತಿ ಧರ್ಮಗಳು ಹುಡ್ಕೊಂಡಿದ್ದು, ಈ ಜಾತಿ ಧರ್ಮಗಳನ್ನು ಮನುಷ್ಯರು ಮಾಡಿಟ್ಟಿದ್ದು, ಅವ್ರವ್ರ ಪದ್ಧತಿ, ಅವ್ರ ಆಚರಣೆ. ನನಗೆ ಮುಸ್ಲಿಂ ಐಡೆಂಟಿಟಿನೇ ವೆರಿ ಮಚ್ ಇಂಟ್ರೆಸ್ಟ್ ಅಂತ ನನಗೆ ಅನಿಸಿದ್ರೆ, ನಾಳೆ ನಾನು ಮುಸ್ಲಿಮೇ ಚಿಂತನೆ ಇರೋದನ್ನು ರವೂಫ್ ಚಿಂತನಾಗಿಯೇ ನಾನು ಆ ಕಡೆಗೆ ಇಳಿದ್ಬಿಡ್ತೀನಿ. ಅಲ್ಲೊಂದು ಚಿಂತನೆ ಇರಲಿ, ರವೂಫ್ ಚಿಂತನಾಗಿಯೇ ನಾನು ಆ ಕಡೆಗೆ ಇಳಿತೀನಿ. ನನಗೆ ಇವತ್ತು ಏನಾದರೂ ಅವಕಾಶಗಳಿದೆ, ನಾನು ರಾಜಕೀಯವಾಗಿ ಬೆಳಿಬೇಕಪ್ಪ, ಸ್ವಲ್ಪ ನೇಮ್ ಫೇಮ್ ಮಾಡಬೇಕು, ನನಗೊಂದು ಸರ್ವೈವ್ ಆಗಬೇಕು ಅಂದರೆ ನನಗೆ ಅದ್ಭುತವಾದ ಪ್ಲಾಟ್ಫಾರ್ಮ್ ಇರೋದು ಆ ಸಮುದಾಯದಲ್ಲೇ ಸರ್. ನನಗೆ ಅದ್ಭುತವಾದಂಥ ಫಾಲೋವರ್ಸ್ ಇರೋದು ಆ ಸಮುದಾಯದಲ್ಲೇ ಸರ್. ಅರ್ಥ ಆಯ್ತಾ? ನಾನು ಎಲ್ಲೂ ಕೂಡ ಯಾವ ಕಾನ್ಫಿಡೆನ್ಸ್ ಅಂದರೆ, ನಾನು ಎಲ್ಲೂ ಕೂಡ ನನ್ನನ್ನು ಇಂಥ ಧರ್ಮದವನು ಅಂತ ನಾನು ಗುರ್ಸ್ಕೊಂಡೇ ಹೋಗಿಲ್ಲ ನಾನು. ಯಾಕಂದರೆ ನನಗೆ ಮ್ಯಾಟ್ರ್ ಅಲ್ಲ ಅದು, ನನಗೆ ನನ್ನ ವೈಚಾರಿಕತೆ ಮ್ಯಾಟ್ರ್ ಆಗಿತ್ತಿಲ್ಲಿ. ಸೊ ನಾಳೆ ಇಡೀ ಜಗತ್ತಿನ 2ನೇ ಅತ್ಯಂತ ದೊಡ್ಡ ಧರ್ಮ, ಇಡೀ ದೇಶದ 2ನೇ ಅತ್ಯಂತ ದೊಡ್ಡ ಧರ್ಮ, ಕರ್ನಾಟಕದ 2ನೇ ಅತ್ಯಂತ ದೊಡ್ಡ ಧರ್ಮ, ಯಾವುದೇ ಡಿಸ್ಟ್ರಿಕ್ಕಿಗೆ ಹೋಗಿ ಅಲ್ಲಿ 2ನೇ ಅತ್ಯಂತ ದೊಡ್ಡ ಸಂಖ್ಯೆ ಮುಸ್ಲಿಂ ಸಮುದಾಯ. ಯಾರಿದ್ದಾರೆ ಲೀಡ್ರು? ಎಲ್ಲ ಭ್ರಷ್ಟರು, ಆಲ್ಮೋಸ್ಟ್ ಭ್ರಷ್ಟರು. ದಿನ ಬೆಳಗ್ಗೆ ED IT ಪಾಡು ಎಲ್ಲ ಪಾಡುಗಳಾಗ್ತಾರೆ ಅಂತ ಈ ಸಂದರ್ಭದಲ್ಲಿ ಅವರೆಲ್ಲರಿಗಿಂತನೂ ಅದೇ ಅಹಂ ನಂದು. ಅವರೆಲ್ಲರಿಗಿಂತ ಚೆನ್ನಾಗಿ ಓದ್ಕೊಂಡಿದ್ದೀನಿ, ಚೆನ್ನಾಗಿ ಓದ್ತೀನಿ, ಚೆನ್ನಾಗಿ ಮಾತಾಡ್ತೀನಿ, ಅದ್ಭುತ ಕನ್ನಡ ಹೋಗ್ಬಿಟ್ಟಿನಿ, ಏನೂ ಇಲ್ಲ ನಮ್ಮದು ತಿನ್ಬಿಟ್ಟಿನೂ ಇಲ್ಲ, ಯಾವ ಬಿಟ್ಟಿನೂ ಇಲ್ಲ, ಅದ್ಭುತವಾದ ಕನ್ನಡ ಮಾತಾಡ್ತೀನಿ. ಕಮೆಂಟ್ ಆಗ್ತಾನೊಬ್ಬ, ಇವನು ಮುಸ್ಲಿಮೋ ಹಿಂದೂನೋ ಕನ್ಫ್ಯೂಸ್ ಗುರು, ಇವನು ಕನ್ನಡ ನೋಡಿದ್ರೆ
ದೇಶ ಅಂತ ಬಂದರೆ ನಾನು ಮೊದಲು ಭಾರತೀಯ, ನಾಡು ಅಂತ ಬಂದರೆ ನಾನು ಕನ್ನಡಿಗ. ನಾನು ಟ್ರೋಲ್ ಮಾಡ್ತಿರೋಂಥ ನೀನು ಕನ್ನಡಿಗ ಅಲ್ವೇ ಅಲ್ಲ. ಶುರು ಮಾಡಿದೆಯಲ್ಲ, ನಿನ್ನ ಮೂಲ ಕನ್ನಡ ಅಲ್ಲ, ನನ್ನ ಮೂಲ ಕನ್ನಡ, ನಂದು ಕನ್ನಡ. ಹಾಗಾಗಿ ನನ್ನ ಭಾಷೆ ನಿನ್ನ ಯಾವುದು ಬ್ಯಾರಿನ, ನೀನು ಉರ್ದುನ ಅಂತ ಕೇಳ್ತಾರೆ. ನಾನು ಕನ್ನಡ. ದಿನ ಬೆಳಿಗ್ಗೆ ಪಾಕಿಸ್ತಾನಕ್ಕೆ ಹೋಗು ಅಂತ ನಿಮ್ಮ ನೆರೆಟಿವ್ ವಿರುದ್ಧ ಮಾತಾಡಿದ್ನಲ್ಲ. ಯಾರು ಪಾಕಿಸ್ತಾನ ನಿನ್ನ ಅಪ್ಪಂದ ದೇಶ, ನನ್ನ ದೇಶ ಇದು ಅಂತ ನಾನು ಹೇಳ್ತಾ ಬಂದನಲ್ಲ, ಇದು ನನ್ನ ಅಸ್ಮಿತೆ. ನಿಮ್ಗೆ ಈಗ ಅರ್ಥ ಆಗ್ಬೋದು. ಬಿಡಿಸಿನೇ ಹೇಳಬೇಕು, ಬಾಯ್ಬಿಟ್ಟೆ ಹೇಳಬೇಕು, ಜರ್ನಲಿಸಮ್ ಅಲ್ಲ, ಒಬ್ಬ ಸಾಮಾನ್ಯಗೆ ಅರ್ಥ ಆಗ್ತದೆ. ಪ್ರತಿನಿತ್ಯ ಇದು ನಿನ್ನ ದೇಶ ಅಲ್ಲ, ಈ ದೇಶ ಬಿಟ್ಟು ಕಳಿಸ್ತೀನಿ, ನಿನ್ನ ಪಾಕಿಸ್ತಾನಕ್ಕೆ ಕಳಿಸ್ತೀನಿ, ನಿನ್ನ ನಾಶ ಮಾಡ್ತೀನಿ. ಈ ದೇಶಕ್ಕೆ ಯಾವ ಸಮುದಾಯ ಏನು ಮಾಡಿದೆ, ಎಷ್ಟು ರಕ್ತ ಹರಿಸಿದೆ, ಆ ಕ್ಲಾರಿಟಿ ಇದೆ. ಪ್ರತಿನಿತ್ಯ ಬೆಳಗ್ಗೆ NRC ತರ್ತೀನಿ, CA ತರ್ತೀನಿ, ಇನ್ನೊಂದು ಮಾಡ್ತೀನಿ, ನಿನ್ನ ನಾಶ ಮಾಡ್ತೀನಿ, ನಿನ್ನ ಓಟಿನ ಹಕ್ಕಿನ ಕಿತ್ಕೊತೀನಿ, ಪಾಕಿಸ್ತಾನಕ್ಕೆ ಓಡಿಸ್ತೀನಿ, ಅಫ್ಘಾನಿಸ್ತಾನ ಓಡಿಸ್ತೀನಿ. ನೀವು ಅಂತ ನೆರೆಟಿವ್ ಮಾಡ್ತಿರಲ್ಲ, ಆ ನೆರೆಟಿವ್ ವಿರುದ್ಧ ಹೋರಾಟ ಮಾಡ್ತಾ ಬಂದನಲ್ಲ, ಮಾಡ್ತೀನಿ ಅಲ್ಲ, ಮುಂದುವರಿಸ್ತೀನಲ್ಲ, ಇದು ನನ್ನ ಅಸ್ಮಿತೆ, ಇದೇ ನನ್ನ ಗುರುತು. ಓಕೆ, ನನಗೆ ಕೊನೆಯದಾಗಿ ಅಫಿಡವಿಟ್ ಮಾಡಿಸೋದಕ್ಕೆ ಯಾವುದೆಲ್ಲ ಇನ್ಸ್ಪೈರ್ ಆಯಿತು? ಇನ್ಸ್ಪಿರೇಷನ್ ಏನಿದೆ ಯಾಕೆ ಗೊತ್ತಾ, ಆ ಸಂದರ್ಭದಲ್ಲೇ ಒಳ್ಳೆ ವಕೀಲರು ಸಿಕ್ಕಿದ್ರು. ನನಗೊಂದು ಏನಕ್ಕೆ ಪದೇ ನಿಮ್ಗೆ ಅನಿಸ್ಬೋದು, ಇವನು ಯಾಕೆ ಇಷ್ಟೊಂದ್ಸಲಿ ಅಫಿಡವಿಟ್ ಇಟ್ಕೊಂಡು ಕುಂತಿದ್ದಾನೆ ಅಂತ ಅಂದ್ಬಿಟ್ಟು. ಓಕೆ, ಬಟ್ ಇಲ್ಲಿ ಬಂದಿರೋದೇ ಅದು. ಸೊ ಒಂದೇನಂತ ಅಂದ್ರೆ, ಇನ್ನ ಮುಂದೆ ಯಾರೋ ಯಾವುದೇ ವಿಚಾರ ನಿಮ್ ಬಗ್ಗೆ ಆಗ್ಲಿ ಯಾರ ಬಗ್ಗೆ ಏನಾದ್ರೂ ಮಾಡಬಾರ್ದು. ನಾವು ಮಾತಾಡದ ಮೇಲೂ ಕೂಡ ಅಲ್ಲ ಮಾಡ್ಲಿ, ದಟ್ ಇಸ್ ನಾಟ್ ಲೀಗಲ್ ಎಂಡ್ ಮಾಡ್ತೀನಿ ನಾನು. ಅದಕ್ಕೇನೆ ಲೀಗಲ್ ನಿಮ್ಮ ಪರ್ಸನಲ್, ನಿಮ್ಮ ಐಡೆಂಟಿಟಿ, ನಿಮ್ಮ ಇದನ್ನ ನೀವು ಯಾರೇ ಆಗಿರ್ಲಿ ಅದನ್ನ ನಾನು ಬಹಿರಂಗ ಪಡಿಸಂಗೇ ಇಲ್ಲ. ಇದು ಬಾನ್ ಮಾಹಿತಿ, ಇನ್ನೊಂದು ಮಾಹಿತಿಗಳನ್ನೆಲ್ಲ ಆತರ ಓಪನ್ ಮಾಡಂಗೇ ಇಲ್ಲ. ನೀವು ಅದನ್ನ ಕಾನೂನು ಹೋರಾಟ ನೀವು ಮಾಡಿ. ಇದೊಂದು ನನಗೊಂದು ಓಕೆ, ಯಾವ ಪರ್ಪಸ್ಗೋಸ್ಕರ ಏನ್ ಇನ್ಸ್ಪೈರ್ ಆಯ್ತು ನಿಮ್ಗೆ? ನೋ ಇನ್ಸ್ಪಿರೇಷನ್, ನನಗೆ ಮಾಡ್ಬೇಕು ಅನಿಸ್ತು ಅಷ್ಟೇ. ಓಕೆ, 18 ವರ್ಷಕ್ಕೆ ಬೇರೆ ಬೇರೆ ಕಾರಣಗಳಿಂದ ನಮ್ಮ ಸ್ನೇಹಿತರುಗಳು ಅಥವಾ ಯಾರ್ದಾದ್ರದ ಒತ್ತಾಸೆಯಿಂದ ಏನಾದ್ರು ಇಲ್ಲ ನೀನು ಈ ಥರ ಒಂದು ಮಾಡ್ಕೋ, ಇನ್ನೊಂದು ಮಾಡ್ಕೋ ಅಂತ ಹೇಳಿದ್ರು, ಬಿಟ್ರು. ಅದು ನನಗೆ ಈಗಲೂ ಆ ಸಂದರ್ಭದಲ್ಲಿ ಯಾಕೆ ಮಾಡಿದೆ ಅಂತ ಗೊತ್ತಿಲ್ಲ. ಮಾಡಿದೆ, ಲೀಗಲ್ ಆಗೇ ಮಾಡಿದೆ, ಹಣ ಕೊಟ್ಟೇ ಮಾಡಿದೆ. ಅದರದ್ದೇನು ಪ್ರೊಸೀಜರ್ ಇದೆ ಅದನ್ನೇ ಫಾಲೋ ಮಾಡಿದೆ. ಅದರ ಆಧಾರದಲ್ಲೇ ನಾನು ನನ್ನ ಡಾಕ್ಯುಮೆಂಟ್ ಕೇವಲ ಪಾನ್ ಮಾಡ್ಕೊಂಡೆ. ಅದರಲ್ಲಿ ಅದು ಇವತ್ತಿಗೆ ಅದು ಮೇ ಬಿ ನಿಷ್ಕ್ರಿಯ ಅನಿಸುತ್ತೆ. ಅದನ್ನು ನಾನು ಆ್ಯಕ್ಚುಲಿ ಸಬ್ಮಿಟ್ ಮಾಡಿದ್ದು ಭಾಳ ಟೈಮ್ ಆಯ್ತು ಸಬ್ಮಿಟ್ ಆಗಿ. ಅದು ಮೇ ಬಿ ಅಂದರೆ ಡೂಪ್ಲಿಕೇಟ್ ಅಂತ ಏನೊಂದು ಸಬ್ಮಿಟ್ ಆಗಿದೆ. ಅದು ಎಲ್ಲದೂ ಕಂಪ್ಲೀಟ್ ಕ್ಲೋಸ್ ಇದೆ ಇವತ್ತು. ನಿಮ್ಮ ಸಂಪೂರ್ಣ ಹೆಸರು ರಾಚಿಂತನ್ ಅಂತಾನೆ ಇರೋದು ಇವಾಗ ಪ್ಯಾನ್ ಕಾರ್ಡ್ ಎಲ್ಲ ಆಗಲಿ ಎಲ್ಲ ಕಡೆ? ನೋ ಚಿಂತನ್ MC ಅಂತ ಏನಿತ್ತು ಅದು ಯಾವುದು ಇಲ್ಲ ಇವತ್ತು. ಓಕೆ, ಅದು ಯಾವುದು ಉಳ್ಕೊಂಡಿಲ್ಲ. ವಾಪಸ್ ನನಗೆ ಅದಾದ 16 ವರ್ಷ ಆದಮೇಲೆ ನನಗೂ ಸ್ವಲ್ಪ ಒಂದಿಷ್ಟು ಕ್ಲಾರಿಟಿ ಬಂದ ಮೇಲೆ, ಕ್ಲಾರಿಟಿ ಬುದ್ಧಿ ಬೇರೆ, ಕ್ಲಾರಿಟಿ ಬಂದ ಮೇಲೆ ನಂದು ಏನಿದೆ, ನನ್ನ ಮೂಲ ನನ್ನ ಏನಿದೆ ಅದರ ಪ್ರಕಾರವಾಗಿ ಎಲ್ಲದೂ ಇದೆ, ಎಲ್ಲದೂ ಇರುತ್ತದೆ, ಅದೇ ಮುಂದುವರಿತದೆ. ನಾಳೆ ಬೆಳಗ್ಗೆಯಿಂದನೇ ನಾನು ರವೂಫ್ ಚಿಂತನ್ ಕೂಡ ಆಗಬಹುದು, ಚಿಂತನ್ನೇ ಮುಂದುವರಿಬೋದು, ಇಲ್ಲ ನರೇಂದ್ರ ಮೋದಿ ಅಂತ ನನ್ನ ಹೆಸರು ಹಿಡ್ಕೋಬೋದು. ಪ್ರಧಾನಮಂತ್ರಿ ಮಾಡೋದು ಮಾತ್ರ ನಿಮಗೆ ಬಿಟ್ಟಿತ್ತು. ಯೋಚನೆ ಮಾಡೋಣ ಅದ್ರ ಬಗ್ಗೆ. ಸರಿ, ಸದ್ಯಕ್ಕೆ ಇದ್ರ ಬಗ್ಗೆ ಕಾನೂನು ಹೋರಾಟ ಮಾಡಿ ಮಾಡ್ತೀನಿ. ಯಾಕಂದ್ರೆ ನನ್ನ ಫ್ಯಾಮಿಲಿ ಯಾವುದಕ್ಕೂ ಸಂಬಂಧ ಇಲ್ಲದ ಒಂದು ಕುಟುಂಬ. ನಾವು ಬೆಳೀತಾ ಅವ್ರು ಹುಡಿಸಿದ್ದಾರೆ, ಓದಿಸಿದ್ದಾರೆ, ಕಳಿಸಿದ್ದಾರೆ. ನಾವು ನಮ್ಮ ಬದುಕನ್ನು ಕಟ್ಕೋತೀವಿ. ನಾನು ಹೋರಾಟಗಾರನಾಗ್ತೀನೋ ಇನ್ನೊಬ್ಬ ಆಗ್ತೀನೋ, ಒಬ್ಬ ಗೋರಕ್ಷಣೆ ಅದು ಇದು ಅಂತ ಒಬ್ಬ ಮಾಡ್ತಾನೆ, ಆತನ ಹೆಸರು ಬೇಡ ಇಲ್ಲಿ. ತೀರಾ ಆತನ ಕುಟುಂಬದವರೆಗೂ ಒಂದಿಷ್ಟು ಜನ ಹೋಗಿದ್ದು ಒಂದಿಷ್ಟು ಮಾಹಿತಿಗಳಿತ್ತು ನಮಗೆ. ಆ ಟೈಮ್ ತಪ್ಪಾಗ್ತದೆ. ಕುಟುಂಬದವ್ರಿಗೆ ಹೋಗಬಾರ್ದು, ಮನೆಯವ್ರಿಗೆ ಹೋಗಬಾರ್ದು, ಅವ್ರ ವಿಚಾರ ತರಬಾರ್ದು. ನಿಮಗೆ ತಾಕತ್ತಿದ್ರೆ, ನನ್ನ ಮಕ್ಕಳಿಗೆ ಮಾತ್ರ ನಾನು ಕೇಳ್ತಿರೋದು, ನನ್ನ ಅಪ್ಪನಿಗೆ ಕೇಳಲ್ಲ. ಅಪ್ಪ ನನ್ನ ತಾಕತ್ತು ಕೇಳ್ಬೋದು. ನಿಮಗೆ ತಾಕತ್ತಿದ್ರೆ ನನ್ನ ಎದುರಿಸಿ, ನನ್ನ ಮೇಲೆ ಫೈಟ್ ಮಾಡಿ. ಸೈದ್ಧಾಂತಿಕವಾದ ಸಂಘರ್ಷ ಇರಲಿ, ಇಲ್ಲ ನೇರವಾಗಿ ಸರ್ ನಾನು ಹೇಳ್ತಿದ್ದೆ, ನನ್ನ ಕುಟುಂಬ, ನನ್ನ ಮನೆ, ಅಷ್ಟು ದೂರ ಹೋಗಬೇಡಿ. ಯಾಕೆ ಹೇಳ್ತೀನಿ ಅಂದರೆ, ನಿಮಗೂ ಕುಟುಂಬ ಇದೆ. ರಾಚಿಂತನ್ ಮಾತ್ರ ಕುಟುಂಬ ಮಾಡ್ಕೊಂಡಿಲ್ಲ, ನಿಮ್ಗಳಿಗೂ ಕುಟುಂಬ ಇದೆ. ರಾಚಿಂತನ್ ಕುಟುಂಬಕ್ಕೆ ಹೋದರೆ ನಾನು ನಿಮ್ಮ ಕುಟುಂಬಕ್ಕೆ ಬರ್ತೇನೆ ಅಂತ ಅಲ್ಲ. ಕರ್ಮ ಅನ್ನೋದು ಒಂದು ದಿವಸ ನಿಮ್ಮ ಕುಟುಂಬದವರೆಗೂ ಬರುತ್ತದೆ. ಕುಟುಂಬಕ್ಕೆ ಬರಬೇಡಿ. ಅವ್ರ ನಿರುಪದ್ರವಿಗಳು,
ಅವ್ರಿಗೆ ಅವರು ನನ್ನ ಹೋರಾಟ, ನನ್ನ ಯಶಸ್ಸು, ನನ್ನ ಸೋಲು, ನನ್ನ ಸಾಧನೆ, ನನ್ನ ಸಾವು ಯಾವುದಕ್ಕೂ ಅವ್ರ ಪಾತ್ರ ಇಲ್ಲ. ಅವರು ನನಗೆ ಜನ್ಮ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಒಳ್ಳೇದು ಮಾಡಿದ್ನೋ ಕೆಟ್ಟದ್ದು ಮಾಡಿದ್ನೋ ಕೇವಲ ನಂದದು. ಹಾಗಾಗಿ ನನ್ನನ್ನು ಎದುರಿಸಿ ತಾಕತ್ತಿದ್ರೆ ಕುಟುಂಬದ ವಿವರ, ಕುಟುಂಬದ ವಿಚಾರಕ್ಕೆ ಹೋದರೆ ನಿಮಗಿಂತೂ ಎಕ್ಸ್ಟ್ರೀಮಿಸ್ಟ್ ಆಗಿ ಆಲೋಚನೆ ಮಾಡುವಷ್ಟು ಚಿಂತನೆ, ಜನ, ಅಭಿಮಾನ, ಅವಶ್ಯಕತೆ, ಅನಿವಾರ್ಯತೆ ಎಲ್ಲದೂ ನಮ್ಮ ಹತ್ರನೂ ಇರ್ತದೆ. ನೀವೇನು ಅಲ್ಟಿಮೇಟ್ ಅಲ್ಲ. ನಾನು ನಂಬಿರೋದು ಈ ದೇಶದ ಸಂವಿಧಾನವನ್ನು ಮಾತ್ರ. ಈ ಸಂವಿಧಾನಕ್ಕೆ ವಿರುದ್ಧವಾಗಿ ಈ ದೇಶದ ಸಂವಿಧಾನದ ಮೂಲಭೂತ ಹಕ್ಕಿನ ವಿರುದ್ಧವಾಗಿ, ಸಂವಿಧಾನದ ಪೀಠಿಕೆ ಆಶಯದ ವಿರುದ್ಧವಾಗಿ ನಾನು ಏನೂ ಮಾಡಿಲ್ಲ. ಯಾವುದೇ ತಪ್ಪು ನಾನು ಸ್ಟಿಲ್ ಮೈ ಲಾಸ್ಟ್ ಬ್ರೀತ್ ಮಾಡಲ್ಲ. ದಟ್ಸ್ ಆಲ್. ಕನ್ಫ್ಯೂಷನ್ ಬೇಡ. ಇಡೀ ವಿಡಿಯೋವನ್ನು ಇವತ್ತು ನೀವೇನಾದರೂ ನೋಡಿದ್ರೆ ಖಂಡಿತವಾಗಿ ನಾನು ಯಾರು ಅಂತ ನಿಮ್ಗೆ ಉತ್ತರ ಸಿಗ್ತದೆ. ಎಸ್ ಸರ್, ಥ್ಯಾಂಕ್ ಯು. ವೆಲ್ಕಮ್ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.